ಅದನ್ನು ಇವನಿಗೆ ಉಪದೇಶ ಮಾಡಿ. ಭೀಷ್ಮಾಚಾರ್ಯ ಆ ಕಷ್ಟ ವೇದನೆಯಲ್ಲಿದ್ದರೂ ಕೂಡ ನಗ್ತಾನೆ. ಕೃಷ್ಣ, ಗುರುಗಳ ಮುಂದೆ ಶಿಷ್ಯ ಮಾತಾಡಿದರೆ ಹೇಗಿರುತ್ತದೆ? ನೀನು ಮುಂದೆ ಕೂತ್ಕೊಳ್ಳೋದು, ನಾನು ಧರ್ಮೋಪದೇಶ ಮಾಡುವುದು, ಇದು ಸಾಧ್ಯ ಇಲ್ಲ. ನೀನು ಹೇಳು, ನಾನು ಕೊನೆ ಕಾಲದಲ್ಲಾದರೂ ಒಂದಿಷ್ಟು ಶ್ರವಣ ಮಾಡಿ ಸಾಯ್ತೇನೆ. ಕೃಷ್ಣ ಹೇಳ್ತಾನೆ, ಇಲ್ಲ ಅಜ್ಜ, ನಾನು ಹೇಳುವಷ್ಟು ಹೇಳಾಯಿತು ನಿಮ್ಮ ಮೊಮ್ಮಗನಿಗೆ. ಆ ನಿಮ್ಮ ಮೊಮ್ಮಗ ಆದ್ರಿಂದಲೇ ನಾವು ಹೇಳಿದ್ರೆ ಅರ್ಥ ಆಗಲ್ಲ. ಇನ್ನು ನೀವು ಹೇಳಬೇಕಷ್ಟೇ. ನೀವು ಹೇಳಿದರೆ ಒಂದಿಷ್ಟು ಅರ್ಥ ಆಗ್ಬೋದು. ನೀವು ಹೇಳ್ತೀರಿ, ನನ್ನ ಬಾಯಿಯಲ್ಲಿ ಪಸೆ ಇಲ್ಲ ಕೃಷ್ಣ ಅಂತಾನೆ, ನಾನು ನಿಂತು ಹೇಳಿಸ್ತೇನೆ ಅಂತ. ಹಾಗೆ ಕೃಷ್ಣ ಭೀಷ್ಮ ಶರೀರಕ, ಭೀಷ್ಮರ ಶರೀರದಲ್ಲಿ ನಿಂತು ಕೃಷ್ಣನೇ ಉಪದೇಶ ಶುರು ಮಾಡ್ತಾನೆ. ಆ ಉಪದೇಶಕ್ಕೆ ಪಾರವಿಲ್ಲ, ಅನಂತ ಪಾರ. ಇಡೀ ಶಾಂತಿ ಪರ್ವ, ಅನುಶಾಸನ ಪರ್ವ, ಅದರಲ್ಲಿ ಶಿವ ಸಹಸ್ರನಾಮ ಬಂತು, ವಿಷ್ಣು ಸಹಸ್ರನಾಮ ಬಂತು, ಮೋಕ್ಷ ಧರ್ಮ ಪರ್ವ ಬಂತು, ದಾನ ಧರ್ಮ ಪರ್ವ ಬಂತು, ಸ್ತ್ರೀ ಧರ್ಮ ಬಂತು, ಆಶ್ರಮ ಧರ್ಮಗಳು ಬಂದವು, ವರ್ಣ ಧರ್ಮಗಳು ಬಂದವು, ಆಪದ್ಧರ್ಮಗಳು ಬಂದವು, ಯುಗ ಧರ್ಮಗಳು ಬಂದವು, ದಿನನಿತ್ಯ ನಡೆಸಬೇಕಾದ ಆಚರಣೆಗಳ ವಿಮರ್ಶೆ ಬಂತು, ಆಚಮನ ಅಂದ್ರೆ ಏನು ಅಂತ ಬಂತು, ಶೀಘ್ರ ಕೋಪ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಉದಾಹರಣೆ, ನಾನಾ ಥರದ ಧರ್ಮಗಳ ಉಪದೇಶಗಳು. ಯಾವುದು ಪಾಪ, ಏನು ಪ್ರಾಯಶ್ಚಿತ್ತ? ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಎಲ್ಲ ಪ್ರಾಯಶ್ಚಿತ್ತಗಳ ಬಗ್ಗೆ ಕೇಳಿದ ಮೇಲೆ ಕೊನೆಗೆ ಮತ್ತೊಮ್ಮೆ ಪ್ರಶ್ನಿಸಿದಂತೆ. ಶಾಂತನವ ಅನಿಸಿದ ಭೀಷ್ಮಾಚಾರ್ಯನನ್ನು ಕುರಿತು ಯುಧಿಷ್ಠಿರ ಪ್ರಶ್ನಿಸಿದ, ಏನು ಸಿಕ್ಕಾಪಟ್ಟ ಧರ್ಮಗಳ ಬಗ್ಗೆ ಹೇಳಿದೆ ಅಜ್ಜ, ಇಷ್ಟೂ ಧರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಪುರುಸೊತ್ತು ಸಿಗುವುದಿಲ್ಲ. ಇದು ನಮ್ಮ ಬಗ್ಗೆ ಯುಧಿಷ್ಠಿರ ಕೇಳಿತು. ಪುರುಸೊತ್ತು ಅನ್ನೋದು ದೊಡ್ಡ ಕಷ್ಟ. ಯಾಕಂದ್ರೆ ಸೊತ್ತು ಅಂದ್ರೆ ವಸ್ತು ಅಂತ ಅರ್ಥ, ಪುರುಸೊತ್ತು ಅಂದ್ರೆ ಪೂರ್ಣವಾದ ಸೊತ್ತು ಅಂದ್ರೆ ಪರಮಾತ್ಮ. ಆ ಪುರುಸೊತ್ತಿನ ಬಗ್ಗೆ ಮನುಷ್ಯನಿಗೆ ಪುರುಸೊತ್ತು ಇರುವುದಿಲ್ಲ. ಆದ್ರಿಂದ ಈ ಪುರುಸೊತ್ತಿಲ್ಲ, ಇಷ್ಟು ಧರ್ಮವನ್ನು ಅನುಷ್ಠಾನ ಮಾಡುವುದು ಹೇಗೆ? ಅದಕ್ಕೋಸ್ಕರ ಈ ಲೋಕದ ಜನತೆಗೋಸ್ಕರ ಒಂದು ಪ್ರಶ್ನೆ ಕೇಳ್ತೇನೆ, ಏನು ಈ ಇಷ್ಟೆಲ್ಲ ಧರ್ಮವನ್ನು ಹೇಳಿದಿರಲ್ವಾ, ಈ ಎಲ್ಲ ಧರ್ಮಗಳಲ್ಲಿ ಯಾವುದು ಶ್ರೇಷ್ಠವಾದ ಧರ್ಮ ಹೇಳಿ, ಅದನ್ನೊಂದು ಮಾಡ್ಲಿಕ್ಕೆ ಹೇಳ್ತೇನೆ ನಾನು ಜನರಿಗೆ ಅಂತ. ಕೋ ಧರ್ಮ ಸರ್ವಧರ್ಮಾಣ ಭವತ ಪರಮೋಹಮತಃ, ಯಾವುದು ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠ ಅಂತ ಹೇಳ್ತೇನೆ. ಆಗ ಭೀಷ್ಮಾಚಾರ್ಯ ಹೇಳಿದ್ರು, ಯೇಷಮೇ ಸರ್ವಧರ್ಮಾಣ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ಮರನ್ ಅರ್ಚೇತು ನರಃ ಸದಾ. ಸರ್ವಧರ್ಮಗಳಲ್ಲಿ ಸರ್ವಶ್ರೇಷ್ಠವಾದ ಧರ್ಮ ಅಂದ್ರೆ ಇದು ಯಾವುದು? ಭಕ್ತಿಯಿಂದ ವಿಷ್ಣು ಸಹಸ್ರನಾಮದಂತಹ ಶ್ರೇಷ್ಠ ಸ್ತೋತ್ರದ ಮೂಲಕ ಆ ಪುಂಡರೀಕಾಕ್ಷರನ್ನು ಅರ್ಚಿಸುವುದು, ಸ್ತುತಿಸುವುದು ಅನ್ನುವುದು ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ. ಹೀಗೆ ವಿಷ್ಣು ಸಹಸ್ರನಾಮದ ಉಪದೇಶ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಪರಿಗೀತಾನಿ ತಾನಿ ವಕ್ಷ್ಯಾನಿ ಭೂತಯೇ ಅಂತ ಹೇಳಿಕೊಂಡು, ಹಿಂದೆ ಋಷಿಗಳೆಲ್ಲ ಯಾವುದನ್ನು ನಿರಂತರ ಪಾರಾಯಣ ಮಾಡ್ತಾ ಇದ್ದಾರೋ ಅಂತ ಭಗವಂತನ 1000 ಹೆಸರುಗಳನ್ನು ಹೇಳ್ತೇನೆ ಕೇಳು ಅಂತ ಸಂಪ್ರದಾಯದಲ್ಲಿ ಬಂದಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭೀಷ್ಮಾಚಾರ್ಯ ಯುಧಿಷ್ಠಿರನ ಮುಂದೆ ಉಪದೇಶಿಸಿದ. ಎಲ್ಲ ಪೂರ್ತಿಯಾಗುವ ಹೊತ್ತಿಗೆ ಭೀಷ್ಮಾಚಾರ್ಯರಿಗೆ ಒಳಗಿನಿಂದ ಅನುಭವ ಬರ್ತಾ ಇದೆ. ಈಗ ಶರೀರದ ನಾಡಿಗಳಲ್ಲಿ ಉತ್ತರಾಯಣ ನಾಡಿಯಲ್ಲಿ ಪ್ರಾಣ ಸಂಚಾರ ಪ್ರಾರಂಭವಾಗಿದೆ, ದಕ್ಷಿಣಾಯನ ನಾಡಿಗಳು ಸ್ಥಗನಗೊಳ್ತಾ ಇದ್ದಾವೆ ಅನ್ನುವುದು ಒಳಗಿನಿಂದ ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಹಾಗಾದರೆ ಈ ಶರೀರದ ದಕ್ಷಿಣಾಯನ ನಾಡಿಗಳು ಪಿತೃಯಾನ, ಅದು ಪಿತೃಲೋಕವನ್ನು ಕಂಡು ಹೋಗಿ ವಾಪಸ ಹಿಂದಕ್ಕೆ ಈ ಲೋಕಕ್ಕೆ ಕರೆತಂತವರು. ದಕ್ಷಿಣಾಯನ ಮಾರ್ಗದಲ್ಲಿ ಉತ್ತರಾಯಣ ಮಾರ್ಗದಲ್ಲಿ ಸಾಗಿದರೆ ಅದು ದೇವಯಾನ, ಅದು ಶಾಶ್ವತವಾದ ಲೋಕವನ್ನು ಹೊಂದಿಸುತ್ತೆ. ಆದ್ದರಿಂದ ಈ ಕಾಲದಲ್ಲಿ ನಾನು ಶರೀರದಿಂದ ಆತ್ಮತ್ಯಾಗವನ್ನು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂಭಾಗದಲ್ಲಿರುವ ಕೃಷ್ಣನನ್ನು ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಸಾಯುವ ಕಾಲದಲ್ಲಿ ಈ ನಗುಮುಖದ ಕೃಷ್ಣನನ್ನು ನೋಡ್ತಾ ನೋಡ್ತಾ ಶರೀರ ತ್ಯಾಗ ಮಾಡಬೇಕು ಅಂತ ನೋಡ್ತಾನೇ ಇದ್ದಾರೆ. ಕೃಷ್ಣ ಇವರಿಗೆ ಹಿತವಾಗುವ ಹಾಗೆ ಆಗ್ತಾ ಇದ್ದಾರೆ. ಮಂದಹಾಸ ಮತ್ತು ಸುಂದರಾನನಾಗಿ ಮುಂದೆ ನಿಂತಿದ್ದಾರೆ. ಕೃಷ್ಣನನ್ನು ನೋಡ್ತಾ ಇದ್ದಾನೆ. ನೋಡ್ತಾ ಇದ್ದ ಹಾಗೆ ಇವರಿಗೆ ಆ ನಗುಮುಖವನ್ನು ನೋಡ್ತಾ ಇದ್ದ ಹಾಗೆ ಸಿದ್ಧಿನ ಮುಖ ನೆನಪಾಗಲಿಲ್ಲ. ಹಿಂದೊಮ್ಮೆ ಇದೇ ಕೃಷ್ಣ ಸಾರಥಿಯಾಗಿ ಅರ್ಜುನನನ್ನು ಮುನ್ನಡೆಸ್ತಾ ಇರಬೇಕಾದ್ರೆ ಆ ಕೃಷ್ಣನ ಮೈ ಮೇಲೆ ನಾನು ಘಾಸಿಗೊಳಿಸಿದ ಅಸ್ತ್ರಗಳಿಂದಾಗಿ ಕೃಷ್ಣನ ಮೈ ಮೇಲೆ ರಕ್ತ ಚಿಮ್ಮುತ್ತಾ ಇರುವ ದೃಶ್ಯ ಕಣ್ಣಿಗೆ ಕಾಣಿಸುತ್ತೆ. ಶಿತ ವಿಶಿಖತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ ಆತತಾಯಿ ನೋಮೇ
ಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ ಸಭವತು ಮೇ ಭಗವಾನ್ ಮುದೇ ಮುಕುಂದ. ಭೀಷ್ಮ ಸ್ತವರಾಜ ಅಂತ ಇದಕ್ಕೆ ಹೆಸರು. ಭೀಷ್ಮಾಚಾರ್ಯರು ಸ್ತೋತ್ರ ಮಾಡ್ತಾರೆ ಕೃಷ್ಣ. ಪರಶುರಾಮಾಚಾರ್ಯರು ಒಂದು ಅಸ್ತ್ರವನ್ನು ಕೊಟ್ಟಿದ್ರು. ಅಸ್ತ್ರಗಳನ್ನೆಲ್ಲ ಕುರುಕ್ಷೇತ್ರದ ಯುದ್ಧದಲ್ಲಿ ಬಿಸುಡಿದೆ, ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಪ್ರಯೋಜನಕ್ಕೆ ಬರಬಾರದು ಅಂತ ಹೇಳಿ ನಾನು ಅಸ್ತ್ರವನ್ನು ಬಿಟ್ಟದ್ದು. ದಿವಸಕ್ಕೆ 10,000ಕ್ಕೆ ಕಡಿಮೆ ಇಲ್ಲದೆ ಇರುವಷ್ಟು ಮುಕುಟವರ್ಧನರ ತಲೆಯನ್ನು ಭೂಮಿಗೆ ಬೀಳಿಸಿದೆ. ರಥದಲ್ಲಿ ಕುಳಿತ ನೀನೇ ತಲೆಯಾಡಿಸುವಷ್ಟು ಜೋರಾಗಿ ಯುದ್ಧ ಮಾಡಿದೆ. ಕೊನೆಗೆ ನಿನಗೆ ಏನನಿಸಿತು ಅಂದ್ರೆ, ಈ ಭೀಷ್ಮ ಯುದ್ಧ ಮಾಡ್ತಾ ಇದ್ದ ಅಂತಾದ್ರೆ ನಾನು ಧರ್ಮ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನು ಅಂದುಕೊಳ್ಳುವಷ್ಟು ಚೆನ್ನಾಗಿ ಯುದ್ಧ ಮಾಡಿದೆ. ಆಗ ನೀನು ತೀರ್ಮಾನಿಸಿ, ನಾನು ಶಸ್ತ್ರ ಹಿಡಿಯದೆ ಹೋದರೆ ಈ ಪಾಂಡಪಕ್ಷ ಬದುಕಲಾರದು. ಆದರೆ ನಾನು ನಿನ್ನನ್ನು ಬಿಡಲಿಲ್ಲ. ಪರಶುರಾಮಾಚಾರ್ಯರು ಕೊಟ್ಟ ಒಂದು ದಿವ್ಯಾಸ್ತ್ರವಿತ್ತು. ಅದನ್ನು ಅರ್ಜುನನಿಗೆ ಗುರಿ ಇಟ್ಟಿದ್ದ ಪಕ್ಷದಲ್ಲಿ ಅರ್ಜುನ ಸತ್ತೇ ಬಿಡ್ತಿದ್ದ. ಆದರೆ ಬೆಳಗ್ಗೆದ್ದು ಸ್ವಸ್ಥಸ್ತು ಪಾಂಡಪುತ್ರೇಭ್ಯ ಅಂತ ಪ್ರಾರ್ಥನೆ ಮಾಡುವ ನಾನು ಪಂಚ ಪಾಂಡವರನ್ನು ಬೀಳಿಸುವ ದೃಷ್ಟಿಯಲ್ಲಿ ನಿಲ್ಲಿಲ್ಲ. ಹಾಗಾಗಿ ಆ ಅಸ್ತ್ರ ನನ್ನಲ್ಲಿದೆ ಅನ್ನುವುದು ಒಂದು ವೇಳೆ ದುರ್ಯೋಧನನಿಗೆ ಗೊತ್ತಾಗಿದ್ದರೆ ಆತ ಅದನ್ನು ಸುಮ್ಮನೆ ಇರುವುದಕ್ಕೆ ಬಿಟ್ಟಿರಲಿಲ್ಲ. ಆ ದೃಷ್ಟಿಯಿಂದ ಇದನ್ನು ಹೇಗಾದರೂ ನಾನು ನಾಶ ಮಾಡಿಕೊಳ್ಳಬೇಕು ಅಂತ ಯೋಚಿಸಿ ಪರಶುರಾಮನೇ ಆದ ನಿನ್ನ ಮೇಲೆ ಆ ಅಸ್ತ್ರವನ್ನು ನಾನು ಪ್ರಯೋಗಿಸಿದೆ. ಶೀತ ವಿಶಿಖತಃ ಅತ್ಯಂತ ತೀಕ್ಷ್ಣವಾದ ಆ ಅಸ್ತ್ರದಿಂದ ನಿನ್ನ ಹಣೆಗೆ ನೇರವಾಗಿ ನಾನು ಹೊಡೆದಾಗ ನೀನು ಹಣೆಯಲ್ಲಿ ಅದನ್ನು ಹೊಡಿಸಿಕೊಳ್ಳಿಲ್ಲ, ಎದೆಗೆ ಬೇಕು ಅಂತ ಎದೆ ಕೊಟ್ಟು. ಆದರೆ ನಾನು ಬಿಟ್ಟ ಬಾಣವು ಬಿಟ್ಟಲ್ಲಿಗೆ ತಾಗಲಾರದು ಅಂತ ತೋರಿಸುವಂತಹ ಕರಾಮತ್ತು ನಿನ್ನದು. ಹೊಡೆದ ಬಾಣವನ್ನು ಎದೆಯಲ್ಲಿ ಧರಿಸಿದೆ. ವಿಶೀರ್ಣ ದಂಶಃ, ಎದೆಯಲ್ಲಿದ್ದಂತಹ ಕವಚ ಒಡೆದು ಹೋಯಿತು. ಒಡೆದ ಕವಚ ಒಳಗೆ ಘಾಸಿ ಮಾಡಿತು. ಘಾಸಿಯಾಗಿ ರಕ್ತ ಸುರಿಯಿತು. ಕ್ಷತಜ ಪರಿಪ್ಲುತ, ರಕ್ತದಿಂದ ಪರಿಪ್ಲುತನಾದ ನೀನು ಸಿಟ್ಟು ಮಾಡಿಕೊಂಡೆ. ಸಿಟ್ಟು ಮಾಡಿಕೊಂಡ ನೀನು ತೀರ್ಮಾನಿಸಿದಿ, ಈ ಭೀಷ್ಮನನ್ನು ಸಾಯಿಸದೆ ಹೋದರೆ ನಾನು ಈ ಧರ್ಮ ಪಕ್ಷವನ್ನು ರಕ್ಷಿಸಲಾರೆ, ಈ ಅರ್ಜುನ ಸಾಕಾಗಲಾರದು ಇವನ ಯುದ್ಧ ಅಂತ ತೀರ್ಮಾನಿಸಿ ರಥದಿಂದ ಜಿಗಿದಂತಹ ನೀನು ಅಲ್ಲಿ ಬಿದ್ದಿದ್ದ ಅಸ್ತ್ರವನ್ನು ಕೈಯಲ್ಲಿ ಹಿಡಿದಿ ಏನು ಮಾಡಿದಿ? ಪ್ರಸಭಮಭಿ ಸಸಾರ ಮಧ್ವದಾರ್ಥಂ, ನನ್ನನ್ನು ಕೊಲ್ಲುವುದಕ್ಕೋಸ್ಕರ ಓಡಿ ಬಂದಿ. ಯಾಕೆ ನೀನು ಸುದರ್ಶನಾಸ್ತ್ರವನ್ನು ಕೈಯಲ್ಲಿ ಹಿಡಿದಿ? ರಥಾಂಗವಾಣಿ ಆದಿ. ಯಾಕೆ ಅಂದ್ರೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ, ಕೃಷ್ಣನಲ್ಲೂ ಚಕ್ರವನ್ನು ಹಿಡಿಸಿ ಬಿಡ್ತೇನೆ ಅಂತ. ಸಂಯಮಮಪಹಾಯ ಮತ್ಪ್ರತಿಜ್ಞಾಮೃತಮಧಿಕರ್ತು ಅವಪ್ಲುತೋ ರತಸ್ತಃ. ನೀನು ಒಂದು ಪ್ರತಿಜ್ಞೆ ಮಾಡಿದ್ದಿ, ನಾನು ಶಸ್ತ್ರವನ್ನು ಹಿಡಿದು ಕುರುಕ್ಷೇತ್ರದಲ್ಲಿ ಹೋರಾಡುವುದಿಲ್ಲ ಅಂತ ಹೇಳಿ. ಆದರೆ ನಿನ್ನ ಪ್ರತಿಜ್ಞೆಯನ್ನು ಕೂಡ ಬಿಟ್ಟು ಈ ಭೀಷ್ಮನಿಗೋಸ್ಕರ, ಈ ಭಕ್ತನಿಗೋಸ್ಕರ, ಭಕ್ತನ ಪ್ರತಿಜ್ಞೆಯನ್ನು ನೆರವೇರಿಸಬೇಕು ಅನ್ನುವ ದೃಷ್ಟಿಯಿಲ್ಲ. ನೀನು ಪ್ರತಿಜ್ಞೆ ಮಾಡಿದ್ದು ದೊಡ್ಡದಲ್ಲ, ಭಕ್ತನ ಪ್ರತಿಜ್ಞೆಯನ್ನು ಉಳಿಸುವುದು ನಿನ್ನ ಮುಖ್ಯ ಧ್ಯೇಯ. ಯಾಕಂದರೆ ಭಕ್ತನ ಪ್ರತಿಜ್ಞೆಯನ್ನು ಉಳಿಸ್ತೇನೆ ಅನ್ನುವುದು ನಿನ್ನ ಪ್ರತಿಜ್ಞೆ. ನೀನು ನೇರ ಪ್ರತಿಜ್ಞೆ ಮಾಡುವುದಿಲ್ಲ, ಭಕ್ತರ ಮೂಲಕ ಪ್ರತಿಜ್ಞೆ ಮಾಡಿಸ್ತಿ. ಅರ್ಜುನನ ಹತ್ರ ಏನು ಹೇಳಿದಿ? ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ಒಂದು ಪ್ರತಿಜ್ಞೆ ಮಾಡು, ಏನು? ಈ ಕೃಷ್ಣನ ಭಕ್ತ ಎಂದು ಅಧಪಾತವನ್ನು ಹೊಂದುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು. ನೀನು ಯಾಕೆ ಪ್ರತಿಜ್ಞೆ ಮಾಡಲಿಲ್ಲ? ಯಾಕಂದ್ರೆ ನಿನ್ನ ಪ್ರತಿಜ್ಞೆ ಅಲ್ಲ, ಭಕ್ತರ ಪ್ರತಿಜ್ಞೆಯೇ ನಿನ್ನ ಪ್ರತಿಜ್ಞೆ. ಆದ್ರಿಂದ ಭಕ್ತನೆಂದು ಅಧಪಾತವನ್ನು ಹೊಂದುವುದಿಲ್ಲ ಅಂತ ಅರ್ಜುನನಲ್ಲಿ ಪ್ರತಿಜ್ಞೆ ಮಾಡಿಸ್ತಿ ಅಂದ್ರೆ, ನಿನ್ನ ಪರಮ ಭಕ್ತನಾದ ನಾನು ಕೃಷ್ಣನಲ್ಲಿ ಶಸ್ತ್ರವನ್ನು ಹಿಡಿಸಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಯೂ ಶಸ್ತ್ರವನ್ನು ಹಿಡಿಸದೆ ಸತ್ತಿದ್ದರೆ ನರಕವಾಸ ಈ ಕ್ಷತ್ರಿಯನಿಗೆ. ಅದನ್ನು ನೋಡಿದವರು ಜನ ಏನಾಡಿಕೊಳ್ತಾರೆ? ಯಾರನ್ನು ಬೇಕಾದರೂ ನಂಬಿ, ಕೃಷ್ಣನನ್ನು ನಂಬಿಬೇಡಿ. ಕೃಷ್ಣನನ್ನು ನಂಬಿದ ಭೀಷ್ಮ ಗತಿ ಏನಾಯ್ತು ನೋಡಿ, ನರಕದಲ್ಲಿ ಬಿದ್ದಿದ್ದಾನೆ. ಅಂದ್ರೆ ನಿನ್ನ ಕೀರ್ತಿಗೆ ಯಾವತ್ತೂ ದೋಷ ಬರಬಾರದು. ಆ ದೃಷ್ಟಿಯಿಂದ ಭಕ್ತರ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನೀನು ಶಸ್ತ್ರವನ್ನು ಹಿಡಿದಾದವನೂ ಹಿಡಿಯುವ ರೀತಿ ತೋರಿಸಿಕೊಳ್ಳಿಯಲ್ಲ. ಸ್ವನಿಯಮ ಅಪಹಾಯ ಮತ್ಪ್ರತಿಜ್ಞಾಂ ಋತಂ ಅಧಿಕರ್ಷಂ ಅವಪ್ಲುತೋ ರಥಸ್ಥಃ. ರಥದಿಂದ ಜಿಗಿದಿ ಪ್ರಸಭಮಭಿ ಸಸಾರ ಮಧ್ವದಾರ್ಥಂ ಹಂತುಮಿಂ ವಿಭಮಿವ ಹಂತುಂ ಹರಿವಿವ ಹಂತು ವಿಭಂ ಗತೋತ್ತರೀಯ. ಆನೆಯ ಮೇಲೆ ಸಿಂಹ ಎರಗುವ ಹಾಗೆ ಮೈಯಲ್ಲಿದ್ದ ಉತ್ತರೀಯ ಜಾರಿದರೂ ಕೂಡ ಯೋಚನೆ ಮಾಡದೆ ಆ ಅಸ್ತ್ರವನ್ನು ಹಿಡಿದು ಸಾಗಿ ಬಂದಿರಲ್ಲ ಕೃಷ್ಣ. ಸಭವತು ಮೇ ಭಗವಾನ್ ದೇವಕುಂತ. ಅಂತಹ ಭಗವಂತ ನನ್ನ ಆನಂದಕ್ಕೆ ಕಾರಣನಾಗಲಿ.
ಕೃಷ್ಣ ಪ್ರತಿಜ್ಞೆಯನ್ನು ಮೀರಲಿಲ್ಲ. ಶಸ್ತ್ರವನ್ನು ಹಿಡಿಯುವುದಿಲ್ಲ ಅನ್ನುವ ಪ್ರತಿಜ್ಞೆಯ ಅರ್ಥ ಶಸ್ತ್ರವನ್ನು ಉಪಯೋಗಿಸುವುದಿಲ್ಲ ಅಂತ. ನಮ್ಮ ಮಕ್ಕಳು ಪರೀಕ್ಷೆಯ ಸಂದರ್ಭದಲ್ಲಿ ಕೆಲವು ಸಲ ಪುಸ್ತಕವನ್ನೇ ಹಿಡಿಯುವುದಿಲ್ಲ. ನಾವು ಇನ್ನೊಬ್ಬರ ಹತ್ರ ಹೇಳ್ತೇವೆ, ನನ್ನ ಮಗ ಏನು ಪಾಸ್ ಆಗ್ತಾನೆ ಗೊತ್ತಿಲ್ಲಪ್ಪ, ಪುಸ್ತಕವನ್ನೇ ಹಿಡಿಯಲಿಲ್ಲ ಅಂತ. ನಾವು ಹೇಳಿ ಆ ಮಗನ ಹತ್ರವೇ ಕೇಳುವ, ಹೌದಾ ನನ್ನ ಅಪ್ಪ ಹೇಳ್ತಾ ಇದ್ರು ಪುಸ್ತಕ ಹಿಡಿಯಲಿಲ್ಲ ನೀನು? ದಿವಸಕ್ಕೆ 4 ಗಂಟೆ ಪುಸ್ತಕ ಹಿಡಿದಿದ್ದೇನೆ ಅಂತಾರೆ. ಎಲ್ಲಿ ಪುಸ್ತಕ ಇಟ್ಟದ್ದು? ಟಿವಿ ಮುಂದೆ ಪುಸ್ತಕ ಇಟ್ಕೊಂಡು ಗೊತ್ತಿಲ್ಲ, ಪುಸ್ತಕ ಹಿಡಿದಿಲ್ಲ. ಆದ್ರೆ ಅಪ್ಪ ಸತ್ಯ ಹೇಳಿದ್ದೋ ಇವನು ಸತ್ಯ ಹೇಳಿದ್ದೋ ಅಂತ ಈಗ ಪ್ರಶ್ನೆ. ಪುಸ್ತಕ ಹಿಡಿಲಿಲ್ಲ ಅನ್ನುವ ಶಬ್ದಕ್ಕೆ ಪುಸ್ತಕವನ್ನು ಹಿಡ್ಕೊಳ್ಳಿಲ್ಲ ಅಂತ ಅರ್ಥ ಅಲ್ಲ, ಪುಸ್ತಕವನ್ನು ಉಪಯೋಗಿಸಲಿಲ್ಲ ಅಂತ ಅರ್ಥ. ಹಾಗೆ ನಾನು ಆಯುಧವನ್ನು ಹಿಡಿಯುವುದಿಲ್ಲ ಅನ್ನುವ ಶಬ್ದಕ್ಕೆ ಆಯುಧವನ್ನು ಮುಟ್ಟುವುದಿಲ್ಲ ಅಂತ ಅರ್ಥ ಅಲ್ಲ, ಆಯುಧವನ್ನು ಉಪಯೋಗಿಸಿ ಇನ್ನೊಬ್ಬರ ಆಯುವನ್ನು ದಮನ ಮಾಡುವುದಿಲ್ಲ. ಆಯುಧ ಅಂದ್ರೆ ಆಯುಷ್ಯವನ್ನು ನಾಶ ಮಾಡುವುದು, ಕೊಲ್ಲುವುದಿಲ್ಲ ಅಂತ ಅರ್ಥ. ಕೃಷ್ಣ ಅಸ್ತ್ರ ಹಿಡಿದು ಯಾರನ್ನು ಕೊಲ್ಲಿಲ್ಲ, ಆದರೆ ಕೊಲ್ಲುವುದಕ್ಕೆ ಕಾರಣವಾದ ಈ ಅಸ್ತ್ರ ಹಿಡಿದು ರಥದಿಂದ ಜಿಗಿದಾಗ ಅವನ ಮುಂಭಾಗಕ್ಕೆ ಜಿಗಿದವ ಅರ್ಜುನ. ಅರ್ಜುನನಿಗೆ ಅಷ್ಟು ಜಿಗಿಲಿಕ್ಕೆ ಬರ್ತದೆ ಅಂತ ಗೊತ್ತಾಗುವುದೇ ಆವಾಗ ನಮಗೆ. ಅರ್ಜುನನ ರಥದ ಮೇಲೆ ಇರುವ ಕವಿ ಆಂಜನೇಯ ಎಷ್ಟು ಜಿಗಿದ್ದಾನೆ ಅಂತ ನಮಗೆ ನಿನ್ನೆ ದಿವಸ ಗೊತ್ತು, ಹನುಮ ಜಯಂತಿ. ಆ ಆಂಜನೇಯನ ಜಿಗಿತದಷ್ಟೇ ಜಿಗಿಯಬಲ್ಲವ ಈ ಅರ್ಜುನ ಅಂತ ಗೊತ್ತಾದದ್ದೇ ಇಲ್ಲಿ. ಕೃಷ್ಣ ಒಂದೇ ವೇಗದಕ್ಕೆ ಇವರಿಬ್ಬರ ರಥದ ಮಧ್ಯಭಾಗದಲ್ಲಿ ಜಿಗಿದ್ರೆ ಅರ್ಜುನ ಅದರ ಮುಂದೆ ಹೋಗಿ ಜಿಗಿದು ಇವನ ಕಾಲಿಟ್ಕೊಂಡಿದ್ದಾನೆ. ಕೃಷ್ಣ ದಯವಿಟ್ಟು ಬೇಡ, ನನ್ನ ಮರ್ಯಾದೆ ತೆಗಿಬೇಡ, ರಥಿಕನಾಗಿ ನಾನಿರುವಾಗ ನೀನು ಯುದ್ಧ ಮಾಡುವ ಪ್ರಸಂಗ ಬಂತು ಅಂತ ನಾಳೆ ವಿಜಯ ಕರ್ನಾಟಕದಲ್ಲಿ ಬರುವುದು ಬೇಡ. ಈ ಪ್ರಸಂಗ ಮಾಡಬೇಡ ದಯವಿಟ್ಟು. ನಾನು ಯುದ್ಧ ಸರಿ ಮಾಡ್ತಾ ಇಲ್ಲ ನಿಮಗೆ ಅನ್ನಿಸಿರ್ಬೋದು, ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ, ಸರಿ ಮಾಡ್ತಾರೆ. ಅಂದ್ರೆ ಕೃಷ್ಣನ ಉದ್ದೇಶ ಇದ್ದದ್ದು ಏನಂದ್ರೆ ಈ ಅರ್ಜುನನಿಗೆ ಭಗವದ್ಗೀತೆ ಹೇಳಿಯೂ ವೇಸ್ಟ್ ಆಯಿತು ಅಂತ. ಇಷ್ಟು ಹೇಳಿದ್ರು ಕೂಡ ಇವನು ನನ್ನ ಅರ್ಥ ಭೀಷ್ಮ ಹೇಗೆ ಹೊಡೆಯುವುದು ಅಂತ ಇನ್ನೊಬ್ಬರಿಗೆ ಇಷ್ಟು ಎಳೆದು ಬಾಣ ಬಿಟ್ಟ, ಇವರಿಗೆ ಇಷ್ಟೇ ಎಳೆದು ಬಾಣ ಬಿಡುವುದು. ಸರಿಯಾಗಿ ಹೋಗಿ ಅರ್ಜುನಿಗೆ ತಾಗಬೇಕು, ಕೆಳಗಬೇಕು, ಇಷ್ಟೇ. ಇದರ ಪರಿಣಾಮ ಏನಾಯಿತು? ಭೀಷ್ಮ ನೇರವಾಗಿ ಸಾರಥಿಯನ್ನೇ ಕೊಲ್ಲುವ ಮಟ್ಟಕ್ಕೆ ಬಂದಿಲ್ಲ. ಹಾಗಾದ್ರೆ ಅರ್ಜುನ ಸರಿಯಾಗಿ ಯುದ್ಧ ಮಾಡಿದ್ರೆ ಪಾಂಡು ಪಕ್ಷದಲ್ಲಿ ಇಷ್ಟು ಹಾನಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನಿಗೆ ಮತ್ತೊಮ್ಮೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೃಷ್ಣ ಹಾರಿದ. ಕೃಷ್ಣ ಪ್ರತಿಜ್ಞೆ ಮೀರಿ ಬಿಡ್ತಾನೆ, ನನ್ನಿಂದಾಗಿ ನಾನು ಸರಿ ಯುದ್ಧ ಮಾಡಬೇಕಾದ್ರಿಂದ ರಥಿಕನಿಗೆ ಅವಮಾನ ಅಂತ ಎಚ್ಚರ ಕೊಡುವುದರ ಮೂಲಕ ಇನ್ನಾದರೂ ಅರ್ಜುನ ಸರಿಯಾಗಿ ಯುದ್ಧ ಮಾಡಬೇಕು. ನೀನು ಯುದ್ಧ ಮಾಡಲಿಲ್ಲೋ ನಾನು ನನ್ನ ಪ್ರತಿಜ್ಞೆ ಬಿಟ್ಟಾದರೂ ಧರ್ಮ ಪಕ್ಷವನ್ನು ಉಳಿಸ್ತೇನೆ ಅನ್ನುವ ಒಂದು ಎದೆಗಾರಿಕೆಯನ್ನು ತೋರಿಸುವುದರ ಮೂಲಕ ಅರ್ಜುನನಲ್ಲಿ ಮತ್ತೆ ಯಜ್ಞ ರಣೋತ್ಸಾಹವನ್ನು ಹುಟ್ಟಿಸುವುದಕ್ಕೋಸ್ಕರ ಕೃಷ್ಣ ಇಷ್ಟು ಕೆಲಸ ಮಾಡಿದ. ಅಂತೂ ಕೃಷ್ಣನ ಕೆಲಸ ಯಾವತ್ತೂ ಫಲಿಸುತ್ತದೆ. ಅರ್ಜುನ ಆಮೇಲೆ ಯುದ್ಧ ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ಓದಬೇಕು, ಆಶ್ಚರ್ಯ ಆಗಿರುತ್ತೆ. ಅಲ್ಲಿಯ ತನಕದ ಅರ್ಜುನ ಯುದ್ಧವೇ ಅಲ್ಲ, ಈ ಘಟನೆ ನಡೆದ ಮೇಲೆ ನಡೆದ ಯುದ್ಧವೇ ಅರ್ಜುನ ಯುದ್ಧ. ವಾಸ್ತವ ಅರ್ಜುನ ಯಾರು ಅಂತ ಗೊತ್ತಾಗುವುದೇ ಅದರ ನಂತರದ ಯುದ್ಧದಲ್ಲಿ. ಹೀಗೆ ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಉಳಿಸುವುದಕ್ಕೋಸ್ಕರ ರಥದಿಂದ ಜಿಗಿದು ಬಂದಂತಹ ಪ್ರಸಂಗವನ್ನು ನೆನೆಸಿಕೊಂಡಂತಹ ಭೀಷ್ಮನಿಗೆ ನಗುವಿನ ಮುಖ ಕಾಣಿಸಲಿಲ್ಲ. ಮತ್ತೆ ಮತ್ತೆ ನಗುಮುಖವನ್ನು ತುಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ. ಸಾಯುವ ಕಾಲದಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ಜೀವನದಲ್ಲಿ ಮಾಡಿದ ಎಷ್ಟೇ ಧರ್ಮ ಕಾರ್ಯಗಳಿದ್ರೂ ಅದು ನೆನಪಾಗುವುದರ ಬದಲು ಮಾಡಿದ ದೊಡ್ಡ ಕೆಟ್ಟ ಕೆಲಸ ಯಾವುದಿದೆ ಅದು ನೆನಪಾಗುತ್ತೆ. ಆದ್ದರಿಂದ ಯಾರಾದರೂ ಕೆಟ್ಟ ಕೆಲಸ ಮಾಡಿದ್ದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತ ನಡೆಸದೇ ಇದ್ದಂತಹ ಕೆಟ್ಟ ಕೆಲಸ ನಡೆದಿದ್ರೆ ಎಷ್ಟೇ ಒಳ್ಳೆಯ ಕೆಲಸ ನಡೆಸಿದ್ರೂ ಕೂಡ ಈ ಕೆಟ್ಟ ಕೆಲಸ ಅಂತ್ಯಕಾಲದಲ್ಲಿ ಜ್ಞಾಪನಕ್ಕೆ ಬರುವುದರ ಮೂಲಕ ಮುಂದಿನ ಜನ್ಮದಲ್ಲಿ ಕೆಟ್ಟ ಜನ್ಮಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ. ಅದು ಭೀಷ್ಮನಲ್ಲಿ ಕಾಣಿಸಿದೆ. ಅವನಿಗೆ ಒಂದೇ ಒಂದು ಮನಸ್ಸಿನಲ್ಲಿ ನೋವು, ನಾನು ಕೃಷ್ಣನಿಗೆ ನೋವು ಮಾಡಿಬಿಟ್ಟೆ. ಕೃಷ್ಣನ ಶರೀರ ಅಪ್ರಾಕೃತ ಶರೀರ ಹೌದಾದರೂ, ಅವನು ರಕ್ತವನ್ನು ಸೃಷ್ಟಿಸಿ ಹೊರಬಂದ ಹಾಗೆ ತೋರಿಸ್ತಾನೆ ಹೌದಾದರೂ, ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಿದ್ದೇನೆ ಅನ್ನೋ ಅಪರಾಧ ನನ್ನಲ್ಲಿದೆ ಅಂತ ಮನಸ್ಸಿನಲ್ಲಿತ್ತು. ಅದೇ ರೂಪವನ್ನು ಮತ್ತೆ ಮತ್ತೆ ಕಾಣ್ತಾನೆ. ಕೊನೆಗೆ ತಾನು ಇಚ್ಛಾಮರಣಿಯಾಗಿ ಸಾಯುವುದಕ್ಕೆ ಯೋಚನೆ ಮಾಡ್ತಾನೆ. ಕೃಷ್ಣನನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡಿದ್ದಾನೆ. ಸಾಯಬೇಕು ಅಂತ ಯೋಚಿಸುವ ಹೊತ್ತಿಗೆ ಕೃಷ್ಣ ಮರೆಯಾದ. ಕೃಷ್ಣ ನೆನಪಿಗೆ ಬರಲಿಲ್ಲ. ಅವನ ಮೂಲ ಸ್ವರೂಪವಾದ ನಾಮಕ ವಸುವಿನ ನೆನಪಾಯಿತು. ಜನ್ಮಾಂತರದಲ್ಲಿ ನಾನು ಹಸುವನ್ನು ಕದಿಯುವುದಕ್ಕೆ, ವಸಿಷ್ಠರಿಗೆ ಅಪಚಾರ ಮಾಡುವುದಕ್ಕೆ ಹೇಗೆ ಸಹಕರಿಸಿದ್ದೆ ಅಂತ ನೆನಪಾಯಿತು. ತನ್ನ ಜೊತೆಗಿದ್ದಂತಹ 7 ಜನ ವಸುಗಳು ಅವರು ನಮ್ಮ ಎಲ್ಲ ದುಃಖ ನಿನಗೆ ಬರಲಿ ಅಂತ ಹೇಳಿರತಕ್ಕಂತಹ ಮಾತು. ಆ ಮೂಲಕವಾಗಿ 8 ಗರ್ಭವಾಸಗಳಷ್ಟು ಕಾಲ ನಾನು ಈ ರಣಶೈಲಿಯಲ್ಲಿ ಯಾಕೆ ಒದ್ದಾಡಿದೆ ಅನ್ನುವುದೆಲ್ಲ ಜನ್ಮಾಂತರದ ಕರ್ಮದ ನೆನಪಾಗ್ತಾ ತಾನು ತನ್ನ ಮೂಲ ರೂಪವನ್ನು ನೆನಪಿಸಿಕೊಂಡು ಶರೀರ ತ್ಯಾಗ ಮಾಡಿದ. ತನ್ನ ಮೂಲ ರೂಪವಾದ ವಸು ನಾಮಕ ವಸುವಿನ ರೂಪದಲ್ಲಿ ಹೋಗಿ ಸೇರಿದ. ಭೀಷ್ಮನಿಗೂ ಕೂಡ ಮೋಕ್ಷ ಸಿಗಲಿಲ್ಲ.
ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಭೀಷ್ಮಾಚಾರ್ಯನಿಗೂ ಸಿಗಲಿಲ್ಲ. ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಕೃಷ್ಣನಿಗೆ ಒಂದು ತುಳಸಿಯನ್ನು ಹಾಕ್ತೇವೆ ನಾವು. ಭೀಷ್ಮನಿಗೆ ರಣಶಯ್ಯೆಯ ಆ ಶರೀರದಿಂದ ಮುಕ್ತಿಯನ್ನು ಕೊಟ್ಟವ ಅಂತ ಅಷ್ಟೇ ಅರ್ಥ. ಅಂತೂ ಭೀಷ್ಮ ಕೃಷ್ಣನನ್ನು ಸ್ತುತಿ ಮಾಡಿದ ಅನ್ನುವುದು ಶ್ರೀಮದ್ ಭಾಗವತದ ಒಂದು ರಸಘಟ್ಟ. ಅದರ ನಂತರ ನಾವು ನೇರ ಭಾಗವತದ ಒಳಗೆ ಪ್ರವೇಶ ಮಾಡಬೇಕು. ಗಂಟೆ ಇನ್ನೊಂದು 10-15 ನಿಮಿಷ ಉಪನ್ಯಾಸ ಮಾಡಬಹುದು ಅಂತ ನಮಗೆ ಯಜಮಾನರ ಸೂಚನೆ ಇದೆ. ಎಲ್ಲ ಮುಗಿಸಬೇಕು. 2 ಗಂಟೆವರೆಗೆ ಮಾಡ್ಬೋದು. ಅಪ್ ಟು 2 o'clock 2 ಗಂಟೆವರೆಗೆ 10 minutes ಬ್ರೇಕ್. ಎಲ್ಲರೂ ಒಂಥರ ಡಲ್ಲಾದರೆ ಹಾಗೆಲ್ಲ ಈಗ ಮಾಡುವ 10 ನಿಮಿಷ ಬ್ರೇಕ್ ಕೊಡೋಣ ಅಥವಾ ಇನ್ನೊಂದು 3/4 ಗಂಟೆ ಮಾಡಿ ನಿಲ್ಲಿಸಿದ್ರು. 2 ಗಂಟೆವರೆಗೆ ಮಾಡ್ಬೋದು. ಬ್ರೇಕ್ ಬೇಡ. ಸರಿ ಸರಿ, ಈಗ ಮಾಡೋಣ. ಈ ಒಂದು ಪ್ರಥಮ ಸ್ಕಂದವನ್ನು ಹೇಳಿಬಿಡುವ ಈಗ. ಆಮೇಲೆ ಸಮಯ ಇದೆ ಅಂತಾದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಹಾಡು, ಒಂದು ಫ್ಲೂಟ್ ಇತ್ಯಾದಿಗಳನ್ನು ಮಾಡಿಕೊಂಡು ಒಂದು ಸ್ವಲ್ಪ ಕಾಲಗಳನ್ನು ಈ ಪ್ರಾತಃ ಕಾಲದ ಭಾಗವನ್ನು ಸಂಹಾರ. ಇದರ ನಂತರದ ಭಾಗ ನೀವು ಶ್ರದ್ಧೆಯಿಂದ ಶ್ರವಣ ಮಾಡುವುದರಿಂದ ನಾನು ಮುಂದುವರಿಸಿ. ಅದರಲ್ಲೂ ಶುಕಸ್ಥಳದಂತಹ ಪರಮ ಸಾನ್ನಿಧ್ಯ ಅದು ನಮ್ಮಲ್ಲಿ ಕೇಳಬೇಕು ಅನ್ನೋ ಭಾವವನ್ನು ಹುಟ್ಟಿಸುತ್ತೆ. ಆ ದೇಶದ ಸ್ಥಳ ನನಗೂ ಹೇಳಬೇಕು ಅನ್ನೋ ಭಾವ ಹುಟ್ಟಿಸುತ್ತೆ. ಪಾಂಡವರು ಒಂದು ಸಂದರ್ಭದಲ್ಲಿ ಇಹಲೋಕವನ್ನು ಬಿಟ್ಟು ಹೊರಡುವ ಆಲೋಚನೆಯನ್ನು ಮಾಡ್ತಾರೆ. ಯಾಕೆ ಆ ಆಲೋಚನೆ ಬಂತು ಅಂದರೆ, ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಅನ್ನುವ ವಿಷಯ ಅವರ ಕಿವಿಗೆ ಬಂತು. ಕೃಷ್ಣನನ್ನು ನೋಡುವುದಕ್ಕೆ ಅರ್ಜುನ ಹೋಗಿಲ್ಲ. ಹೋದವ ಕೆಲವು ದಿವಸಗಳಾದರೂ ಬಂದಿರಲಿಲ್ಲ. ಕೆಲವು ದಿವಸಗಳು ಒಂದು 8 ದಿವಸ ಆದಮೇಲೆ 7 ದಿವಸ ಮುಂದೆ 8ನೇ ದಿವಸದಲ್ಲಿ ಅರ್ಜುನ ಬಂದ. ಬರುವಾಗ ತಲೆ ತಗ್ಗಿಸಿಕೊಂಡು ಬಂದ. ಧರ್ಮರಾಜ ಅರ್ಜುನನನ್ನು ನೋಡಿ ತುಂಬ ಹೆದರಿಕೊಂಡ. ಏನಾಯ್ತು ಅರ್ಜುನ, ಏನು ತೊಂದರೆ ಆಯಿತು, ಕೃಷ್ಣನಿಗೇನಾಗಿದೆ, ರುಕ್ಮಿಣಿ ದೇವಿಗೆ ಏನಾಯಿತು ಅಂತ ಪ್ರಶ್ನೆ ಮಾಡಿದ. ಅರ್ಜುನ ಒಂದೇ ಉಸಿರು ಎಳೆದು ಹೇಳ್ತಾನೆ, ಕಾಲ ಕೆಟ್ಟು ಹೋಯಿತು, ನಾವಿನ್ನು ಬದುಕಿ ಪ್ರಯೋಜನ ಇಲ್ಲ, ಬದುಕಿದ್ದು ಸದ್ದ ಹಾಗೆ ಆಗಿಬಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಶರೀರ ಮಾತ್ರ ಇದೆ, ಆತ್ಮ ಹೋಯಿತು. ಏನು ವೇದಾಂತ ಮಾತಾಡ್ತಾ ಇದ್ವಿ ಅಂತ ಸಹದೇವ ಹೇಳಿದ. ಆವಾಗ ಇವ ಮಾತು ಮುಂದುವರಿಸಿದ. ಯಾರ ಬಲದಿಂದ ನಾವು ಇಲ್ಲಿಯ ತನಕ 3 ಲೋಕದ ಗಂಡು ಈ ಅರ್ಜುನ ಅನ್ನುವ ಹೆಸರಿನಿಂದ ಖ್ಯಾತಿ ಎತ್ತಿದ್ದೇವೋ, ಯಾರ ಬಲದಿಂದ ಈ ಹಸ್ತಿನಾಪುರದ ಅಧಿಪತಿಗಳಾಗಿ ಚಕ್ರವರ್ತಿಗಳು ಅನ್ನುವ ಸ್ಥಿತಿಯನ್ನು ನಾವು ಪಡೆದಿದ್ದೇವೋ, ಯಾರಿಂದಾಗಿ ಅವತ್ತು ಗುರುಕುಲ ಸಭೆಯಲ್ಲಿ ಗುರುಕುಲದ ಸೊಸೆಯಾದಂತಹ ದ್ರೌಪದಿ ದೇವಿಯ ಮಾನಭಂಗಕ್ಕೆ ಪ್ರಯತ್ನ ನಡೆದಾಗಲೂ ಆಕೆಯ ಮಾನ ಉಳಿದು ನಮ್ಮೆಲ್ಲರ ಮಾನ ಉಳಿಯುವುದು ಸಾಧ್ಯವಾಗಿ ಹೋಯಿತು, ಯಾರ ಬಲದಿಂದಾಗಿ ಕಾಡಿನಲ್ಲಿರುವ ಹೊತ್ತಿಗೆ ದೂರ್ವಾಸರ ಶಾಪಕ್ಕೆ ತುತ್ತಾಗಿ ನಾವು ಸಾಯಬೇಕಾದ ಸ್ಥಿತಿ ಇದ್ದಾಗ ನಾವು ಅವರನ್ನೂ ಕೂಡ ತೃಪ್ತಿಗೊಳಿಸಿ ನಾವು ಅವರ ಅನುಗ್ರಹವನ್ನು ಪಡೆಯುವುದಕ್ಕೆ ಕಾರಣವಾಯಿತು, ಯಾರ ಬಲದಿಂದ ಪಾಂಚಾಲ ತನೆಯಾದಂತಹ ದ್ರೌಪದಿ ದೇವಿಯನ್ನು ನಾವೆಲ್ಲ ಪಡೆದು ಪಾಂಚಾಲದ ಅಳಿಯಂತಿರು ಅನ್ನುವ ಎತ್ತರವನ್ನು ನಾವು ಪಡೆದವೋ, ಯಾವ ಒಬ್ಬಾತನ ವ್ಯಕ್ತಿಯ ಬಲದಿಂದ ದೊಡ್ಡ ಸಾಗರದ ಹಾಗೆ ಇರತಕ್ಕಂತಹ ಕುರುಕ್ಷೇತ್ರ ಧರ್ಮಕ್ಷೇತ್ರವೆಂಬ ಸಾಗರವನ್ನು ನಾವು ಒಂದು ಗೋವಿನ ಹೆಜ್ಜೆಯ ಹೊಂಡವನ್ನು ದಾಟುವಷ್ಟು ಸುಲಭವಾಗಿ ದಾಟಿಬಿಟ್ಟೆವೋ, ಅಂತಹ ಶ್ರೀಕೃಷ್ಣ ಪರಮಾತ್ಮ ಈ ಭೂಲೋಕದಲ್ಲಿ ತನ್ನ ಹೆಜ್ಜೆಯನ್ನಿಡುವುದಕ್ಕೆ ಇನ್ನು ಅವಕಾಶ ಇಲ್ಲ ಅಂತ ಕಣ್ಣಿನಲ್ಲಿ ಧಾರಾಕಾರವಾಗಿ ಸುರಿಸಿಕೊಂಡು ಉಬ್ಬಿದ ಗಂಟಲಿನಿಂದ ಇವ ಹೇಳಿದ. ಧರ್ಮರಾಜನಿಗೆ ಬರಸಿರಿದು ಬಡಿದ ಹಾಗೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ ಅನ್ನುವುದನ್ನು ಕೇಳಿದ್ರೂ ನಂಬುವುದಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜುನ ಜೋರಾಗಿ ಅಳುವುದಕ್ಕೆ ಸಿಕ್ಕ. ಭೀಮಸೇನ ಹೇಳ್ತಾನೆ, ಹೆಂಗಸರ ಹಾಗೆ ಅಳ್ತಾ ಇದ್ದಿ ಅಂತ ಹೇಳ್ತಾನೆ ಭೀಮಸೇನ. ಹೆಂಗಸರು ಸಿಟ್ಟು ಮಾಡಿಕೊಳ್ಬೇಕು, ಜೋರಾಗಿ ಅಂದ್ರೆ ಹೆಂಗಸರು ಅಂತ ಅರ್ಥ, ಒಳಗೆ ಗುಸುಗುಸು ಅಂದ್ರೆ ಗಂಡಸರು ಅಂತ ಅರ್ಥ. ಇಬ್ಬರು ಅಳುವುದು ಸಮಾನವೇ, ಆದ್ರೆ ಗೊತ್ತಾಗದ ಹಾಗೆ ಹೇಳ್ತಾರೆ, ಗೊತ್ತಾಗದೆ ಅಂತ ಹಾಗೆ ಹೇಳ್ತಾರೆ ಅಷ್ಟೇ. ಕೇಳ್ತಾನೆ ಭೀಮಸೇನ. ಅದಕ್ಕೆ ಅರ್ಜುನ ಹೇಳಿದ, ಏನಿದೆ, ನಗುವುದಕ್ಕೆ ಯಾವ ಕಾರಣವಿಲ್ಲ. ನಾನು ಅಂತ ಒಂದು ಅಹಂಕಾರ ನನ್ನಲ್ಲಿತ್ತು. ಕೃಷ್ಣ ಕ್ಷಣ ಕ್ಷಣಕ್ಕೂ ಅಹಂಕಾರ ಖಂಡನೆಯನ್ನು ಮಾಡ್ತಾ ಇದ್ದ, ಆದರೂ ಅಹಂಕಾರ ಹೋಗಿರಲಿಲ್ಲ. ಇವತ್ತು ಹೋಯಿತು. ತದ್ವೈ ಧನುಸ್ತ ಇಶವಸ್ಸರಥೋ ಹಯಾಸ್ತೆ
ಸೋಹಂ ರಥಿ ನೃಪತಯೋ ಯತ ಆನಮಂತಿ ಸರ್ವಂ ಕ್ಷಣೇನ ತದಭೂತ್ ಅಸರೀಶರಿತ್ತಂ ಭಸ್ಮನ್ ಹುತಂ ಕುಹಕರಾರ್ಥ ವಿಮೋಕ್ತಮುಷ್ಯಾಂ. ಧರ್ಮರಾಜ ಅದೇ ಧನುಸ್ಸು, ಯಾವ ಧನುಸ್ಸನ್ನು ಅಗ್ನಿ ಅವತ್ತು ಕಾಂಡವ ದಹನ ಕಾಲದಲ್ಲಿ ನನಗೆ ತಂದಿತ್ತನೋ ಅದೇ ಗಾಂಡೀವ ಧನುಸ್ಸು. ತ ಇಶವಃ ಅಕ್ಷಯ್ಯ ಬತ್ತಳಿಕೆಯಲ್ಲಿ ಅದೇ ಬಾಣಗಳು, ಕುರುಕ್ಷೇತ್ರದಲ್ಲಿ ಯಾವ ಬಾಣಗಳಿಂದ ಎಲ್ಲರೂ ಕೂಡ ತಲೆ ನಮಿಸುವ ಹಾಗೆ ಮಾಡಿಬಿಟ್ಟೆನೋ ಅದೇ ಬಾಣಗಳು. ಹಯಾಸ್ತೆ ಸರಥ, ಅದೇ ರಥ, ಅದೇ ಕುದುರೆ, ಜೊತೆಗೆ ಅದೇ ಅರ್ಜುನ. ಇಷ್ಟಾದರೂ ಕೂಡ ಎಲ್ಲ ವ್ಯರ್ಥವಾಯಿತು. ಕಾರಣ ಏನಂದ್ರೆ ಅವತ್ತು ಪಾರ್ಥಸಾರಥಿ ಅಂತ ಲೋಕವಿಖ್ಯಾತನಾದಂತಹ ಭಗವಂತ ಕೃಷ್ಣ ಸಾರಥ್ಯದಲ್ಲಿ ಕೂತಿದ್ದ. ಇವತ್ತು ಕೃಷ್ಣ ಇಲ್ಲ, ದಾರುಕ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಆ ಸಾರಥ್ಯದಲ್ಲಿ ನಾನು ಕುಳ್ಳಿರಿಸಿದ್ದೇನೆ. ಕೃಷ್ಣನ ಆದೇಶವನ್ನು ಅನುಸರಿಸಿ ದಾರುಕ ಹೇಳಿದ ಹಾಗೆ ಅಲ್ಲಿದ್ದಂತಹ ಆತನ ಸ್ತ್ರೀ ಪರಿವಾರವನ್ನು, ಒಡವೆಗಳನ್ನು, ರತ್ನಗಳನ್ನು ನನ್ನ ರಥಗಳಲ್ಲಿ ಹೇರಿಕೊಂಡು ರಕ್ಷಣೆಗಾಗಿ ನಾನು ಗಾಂಡೀವವನ್ನು ಧರಿಸಿ ಬರ್ತಾ ಇದ್ದೇನೆ. ದಾರಿಯಲ್ಲಿ ಮ್ಲೇಚ್ಛರು ದಾಳಿ ಮಾಡಿದರು. ಪರದೇಶದಲ್ಲಿದ್ದಂತಹ ಯವನರೆಲ್ಲ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದರು. ಕಾಡು ಪುಂಡರ ಪೆಟ್ಟಿಗೆ ಬಲಿಯಾಗಿ ನಾನು ಸೋತೆ. ನಾನು ಅವರನ್ನು ಹೊಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಬತ್ತಳಿಕೆಯಲ್ಲಿ ಬಾಣ ಖಾಲಿಯಾಯಿತು. ಬಿಲ್ಲಿನಿಂದಲೇ ಹೊಡೆಯುವುದಕ್ಕೆ ಪ್ರಯತ್ನಿಸಿದೆ. ಕೊನೆಗೆ ಬಿಲ್ಲು ಕೈಯೂ ಸೋತು ಹೋಯಿತು. ನಾನೇ ಬೀಳುವಂತಹ ಪ್ರಸಂಗ ಬಂತು. ಎಷ್ಟೆಷ್ಟೋ ಹೆಣ್ಣು ಮಕ್ಕಳನ್ನು ಅವರು ಅಪಹರಿಸಿಕೊಂಡು ಹೋದರು. ಸಂಪತ್ತುಗಳು ಹಾನಿಗೊಂಡವು. ಕೊನೆಗೆ ಅಳಿದುಳಿದದ್ದನ್ನು ಮಾತ್ರ ಹಿಡಿಕೊಂಡು ಬರುವುದಕ್ಕೆ ಸಾಧ್ಯವಾಯಿತು. ಜೀವನದಲ್ಲಿ ಸೋಲು ಅನ್ನುವುದನ್ನು ಅರಿಯದೇ ಇರತಕ್ಕಂತಹ ಈ ಅರ್ಜುನನಿಗೆ ಸಾಮಾನ್ಯ ಪುಂಡಾಟಿಕೆಯ ವ್ಯಕ್ತಿಗಳಿಂದ, ದರೋಡೆಕೋರರಿಂದ ಇವತ್ತು ಕೆಟ್ಟು ತಿನ್ನುವ ದೌರ್ಭಾಗ್ಯವನ್ನು ಒದಗಿತು. ಕಾರಣ ಏನು? ಅವತ್ತು ಕೃಷ್ಣ ಇಲ್ಲ, ಇವತ್ತು ಅವ ಇಲ್ಲ. ಎಷ್ಟು ಇದ್ದರೂ ಕೃಷ್ಣ ಒಬ್ಬ ಇಲ್ಲ ಅಂದ್ರೆ ಅದು 0. ಕೃಷ್ಣ ಒಬ್ಬ ಇದ್ದು ಏನೂ ಇಲ್ಲ ಅಂದ್ರು ಅದು ಪೂರ್ಣ. ಅದು ನಾನು ಇವತ್ತು ಅರ್ಥ ಮಾಡಿಕೊಂಡೆ. ಸರ್ವಂ ಕ್ಷಣೇನ ತದಭೂತ್ ಅಸತ್, ಅದೆಲ್ಲವೂ ವ್ಯರ್ಥವಾಯಿತು. ಈಶರಿಕಂ ಹೇಗೆ ಭಸ್ಮನ್ ಹುತಂ ಕುಹಕರಾರ್ಥ ವಿಮೋಕ್ತಮುಷ್ಯ, ಭಸ್ಮದಲ್ಲಿ ಹೋಮಿಸಿದ ಹಾಗೆ ಆಯಿತು, ಮರುಭೂಮಿಯಲ್ಲಿ ಬಿದ್ದಿದ ಹಾಗಾಯಿತು. ಅರ್ಜುನನ ವೈರಾಗ್ಯವನ್ನು ಕಂಡು ಭೀಮಸೇನನು ಕೂಡ ಕಣ್ಣಲ್ಲಿ ಒಂದು ಹನಿ ನೀರು ಸುರಿಸಿದ. ಅದು ಬಾಷ್ಪ ದುಃಖದ್ದಲ್ಲ, ಆನಂದ ಬಾಷ್ಪ. ಅಂತ ಅರ್ಜುನನಿಗೂ ವೈರಾಗ್ಯ ಬಂತಲ್ವಾ ಅಂತ ಖುಷಿ. ಪರಮ ಅವನು ವಿಜಯೀತ, ವಿಜಯ ಅಂತ ಅವನಿಗೆ ಹೆಸರು. ಅಂತಹ ಅರ್ಜುನನು ಕೂಡ ಇಷ್ಟು ವೇದಾಂತ ಮಾತಾಡಿದಲ್ಲ ಇವತ್ತು, ಸರಿಯಾಗಿ ಮಾತಾಡಿದ. ಕೃಷ್ಣ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ವ್ಯರ್ಥ. ಅದು ಅರ್ಜುನನಿಗೂ ಬುದ್ಧಿಸಲಿ ಕೆಂಟಗಾಯಿತು ಅಂತ ಭೀಮಸೇನನಿಗೆ ಖುಷಿ. ಧರ್ಮರಾಜ ಹೇಳಿದ, ನಾನು ಅಂದುಕೊಂಡಿದ್ದೆ, ಯಾಕಂದ್ರೆ ಕಾಲಕ್ಕೆ ಮೊಳೆಯತಕ್ಕಂತಹ ಮಾಮರದಲ್ಲಿ ಹೂ ಬಿಟ್ಟಿತು ಅಂತಾದ್ರೆ ಕೋಗಿಲೆ ಬಂದು ಅಲ್ಲಿ ಪಂಚಮದ ಇಂಚರದಲ್ಲಿ ಹಾಡಲೇಬೇಕು. ಆದರೆ ಮಾಮರದಲ್ಲಿ ಹೂ ಬಿಟ್ಟಾಗಲೂ ಕೋಗಿಲೆ ಬರ್ತಾ ಇಲ್ಲ, ಕಾಗೆಗಳು ಬರ್ತಾ ಇದ್ದಾವೆ. ವಾತಾವರಣದಲ್ಲಿ ಏನೋ ಅನಿಷ್ಟ ಇದೆ ಅನ್ನುವ ಸೂಚನೆಗಳು ಕಾಣಿಸ್ತಾ ಇದ್ದಾವೆ, ದುರ್ನಿಮಿತ್ತಗಳು ಕಾಣಿಸ್ತಾ ಇದ್ದಾವೆ. ಇದರಿಂದ ಲೋಕಕ್ಕೆ ಅನರ್ಥವಾಗುವ ಘಟನೆ ನಡೆದಿದೆ ಅನ್ನುವುದು ನನಗೆ ಅರ್ಥವಾಯಿತು. ಹಾಗಾದರೆ ಕೃಷ್ಣ ಈ ಲೋಕದಲ್ಲಿ ತನ್ನ ಶರೀರವನ್ನು ಇರಿಸಿಕೊಳ್ಳಿಲ್ಲ, ಆತ ತನ್ನ ಅಪ್ರಾಕೃತ ದೇಹವನ್ನು ಸ್ವೀಕರಿಸಿ ಮೇಲಕ್ಕೆ ಸಾಗಿದ, ಪರಂಧಾಮವನ್ನೇರಿದ ಅಂತಾದ ಪಕ್ಷದಲ್ಲಿ ನಾವು ಈ ಲೋಕದಲ್ಲಿರುವುದು ಬೇಡ. ಯಾಕಂದ್ರೆ ಕೃಷ್ಣ ಇರುವಲ್ಲಿಯ ತನಕ ದುರ್ಯೋಧನ ಸತ್ತು 36 ವರ್ಷಗಳಾಗಿದ್ದಾರೆ. ಅಷ್ಟರಲ್ಲಿ ಕಲಿ ತನ್ನ ಕೆಲಸವನ್ನು ಶುರು ಮಾಡಲಿಲ್ಲ. ಯಾಕಂದ್ರೆ ಕೃಷ್ಣನ ಹೆಜ್ಜೆ ಭೂಮಿಯಲ್ಲಿರುವಾಗ ಕಲಿಗೆ ಚಾರ್ಜ್ ತೆಗೆದುವುದಕ್ಕೆ ಶಕ್ತಿ ಇಲ್ಲ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ದಿವಸದಿಂದ ಕಲಿಯುಗ ಪ್ರಾರಂಭವಾಯಿತು ಅಂತ ಹೇಳುವ ಸಂಪ್ರದಾಯ ಇದೆ. ವಸ್ತುತಃ ಕಲಿಯುಗದಲ್ಲಿ 36 ವರ್ಷಗಳು ಕಳೆದು ಹೋಗಿದ್ದರೂ ಕಲಿ ತನ್ನ ಕೆಲಸ ಶುರು ಮಾಡಲಿಲ್ಲ. ಇವತ್ತು ಆ ಕೆಲಸವನ್ನು ಶುರು ಮಾಡಿದ. ಆದ್ದರಿಂದ ಕಲಿಯ ಚಿಹ್ನೆಗಳು ಕಾಣಿಸ್ತಾ ಇದ್ದಾರೆ. ಏನು ಕಲಿಯ ಚಿಹ್ನೆ? ಅಣ್ಣ ತಮ್ಮಂದಿರು ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಆ ಸುದ್ದಿಗಳೆಲ್ಲ ಬರ್ತಾ ಇದ್ದಾರೆ. ಈಗೆಲ್ಲ ಇಂಟರ್ನೆಟ್ ಅಲ್ಲಿ ಬರುವ ಹಾಗೆ ಎಲ್ಲ ಸುದ್ದಿಗಳು ಧರ್ಮರಾಜನಿಗೆ ಬರ್ತದೆ. ಅಲ್ಲಿ ಅಣ್ಣ ತಮ್ಮಂದಿರು ವಾಲಿ ಸುಗ್ರೀವರ ಹಾಗೆ ಹೋರಾಡ್ತಾ ಇದ್ದಾರೆ, ಸುದ್ದಿ ಬರ್ತದೆ. ವಾಲಿ ಸುಗ್ರೀವರು ಹೋರಾಡಿದ್ದು ತೊಂದರೆ ಇಲ್ಲ, ಯಾಕಂದ್ರೆ ಮಂಗಗಳು ಇಲ್ಲಿ ಕಾಣಿಸ್ತಾರೆ. ಅಣ್ಣ ತಮ್ಮಂದಿರು ಮಂಗಗಳು ಹೋರಾಡ್ತಾ ಇರ್ತಾರೆ ಸುತ್ತ. ಆದ್ರೆ ಮನುಷ್ಯರು ಅಣ್ಣ ತಮ್ಮಂದಿರು ಮಂಗಗಳಲ್ಲ. ಆದ್ರೆ ಇಲ್ಲಿ ಮನುಷ್ಯರು ಕೂಡ ಹೋರಾಡ್ತಾ ಇದ್ದಾರೆ, ಅಣ್ಣ ತಮ್ಮಂದಿರು. ಗಂಡ ಹೆಂಡತಿಯರು ಪಕ್ಕದ ಮನೆಗೆ ಕೇಳಿಸುವಷ್ಟು ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾರೆ. ಕಲಿಯುಗ ಅಂತ ಅವರವರೇ ಆ ಮನೆಯಲ್ಲಿ ಮಾತ್ರ ಮಕ್ಕಳಿಗೂ ಗೊತ್ತಾಗದೇ ಇದ್ದ ಹಾಗೆ ಒಳಗೆ ಇದನ್ನೆಲ್ಲ ಮಾತಾಡಿಕೊಂಡ್ರೆ ಅದು ಕಲಿಯುಗ ಅಲ್ಲ, ತ್ರೇತಾಯುಗದಲ್ಲೂ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು. ನೀವು ದೀಪಾವಳಿಗೆ ಬಂದದ್ದು ಸರಿಯಾಗಲಿಲ್ಲ ಅಂತ ಹೇಳ್ತಾ ಇದ್ದದ್ದು ಇತ್ತು.
ಆದರೆ ಅದು ಇನ್ನೊಬ್ಬರಿಗೆ ಗೊತ್ತಾಗುವ ಹಾಗೆ ಇವರಲ್ಲಿ ವಿರಸ ಇದೆ ಅಂದರೆ ಅದು ನಿಜವಾದ ವಿರಸ ಅಂತ ಅರ್ಥ, ಪ್ರೀತಿಯ ಕಲಹ ಅಲ್ಲ ಅಂತ ಅರ್ಥ. ಇದು ಕಲಹ ಅನ್ನುವುದಕ್ಕೆ ಸಂಕ್ಷಿಪ್ತ ರೂಪ ಕಲಿ. ಅದರಿಂದ ಕಲಿಕಾಲ ಅಂದರೆ ಕಲಹಕ್ಕೆ ಕಾರಣವಾಗುವ ಕಾಲ. ಎಲ್ಲೆಲ್ಲೂ ಕಲಹ ಕಾಣಿಸ್ತಾ ಇದೆ. ಹಾಗಾದರೆ ಈ ಕಾಲದಲ್ಲಿ ನಾವು ಇಲ್ಲಿ ಬದುಕುವುದು ಸರಿಯಲ್ಲ. ನಾವು ಅನಿಷ್ಟಕ್ಕೆ ಈಡಾಗಬಾರದು. ಹೇಗೂ ನಮ್ಮ ಮೊಮ್ಮಗ ಹುಟ್ಟಿದ್ದಾನೆ, ಅವನನ್ನು ಸಿಂಹಾಸನದಲ್ಲಿ ಕೂಡಿಸೋಣ. ವಿಷ್ಣು ರಾತ, ವಿಷ್ಣುವಿನಿಂದ ಗರ್ಭದಲ್ಲಿ ರಕ್ಷಿಸಲ್ಪಟ್ಟವ, ಹುಟ್ಟಿದ ಹೊತ್ತಿಗೆ ಆ ಕಡೆ ಈ ಕಡೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಗರ್ಭದಲ್ಲಿ ಕಂಡ ಸುಂದರವಾದ ರೂಪವೇ ಇಲ್ಲವಲ್ಲ. ಆ ಮಗು ಹುಟ್ಟಿ ನೋಡಿತು, ಎದುರುಗಡೆ ಒಂದಷ್ಟು ಜನ ಸೇರಿದ್ದಾರೆ. ಸೇರಿದವರ ಮುಖ ಎಲ್ಲ ನೋಡಿತು, ನೋಡಿ ಮಂಗಗಳನ್ನು ನೋಡಿದ ಹಾಗೆ. ಯಾಕಂದ್ರೆ ಅದು ಒಳಗಿನಿಂದ ಒಂದು ಭಗವಂತನ ಸುದರ್ಶನ ರೂಪವನ್ನು ಕಾಣ್ತಾ ಇತ್ತು. ಈ ದುರ್ದರ್ಶನವನ್ನು ಕಂಡಾಗ ಅದಕ್ಕೆ ಹೇಗೆ ಅನ್ನಿಸ್ಲಿಕ್ಕಿಲ್ಲ. ಆ ಭಗವಂತನ ಸುಂದರ ರೂಪವನ್ನು ಹುಡುಕಿತು, ಎಲ್ಲಾದ್ರೂ ಇದೆಯಾ ಅಂತಹದ್ದು ಅಂತ ಕಾಣಿಸಲಿಲ್ಲ. ಈ ಪರಿತಃ ಈಕ್ಷಣ ಮಾಡಿದ್ರಿಂದ, ಸುತ್ತಲೂ ಪರೀಕ್ಷೆ ಮಾಡಿದ್ರಿಂದ ಅವರಿಗೆ ಪರೀಕ್ಷಿತ್ ಅಂತ ಹೆಸರಾಯಿತು. ಗರ್ಭದೃಷ್ಟಂ ಅನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಗರ್ಭದಲ್ಲಿ ದೃಷ್ಟವಾದದ್ದನ್ನು ಯೋಚಿಸ್ತಾ ನರರಲ್ಲಿ ಅದನ್ನು ಪರೀಕ್ಷೆ ಮಾಡಿದ ಕಾರಣದಿಂದ ಅವರನ್ನು ಪರೀಕ್ಷಿತ್ ಅಂತ ಕರೆದಿದ್ದಾರೆ. ಅಂತಹ ವಿಷ್ಣುರಾತ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ. ಅವನಿಗೆ ಇರಾವತಿ ಅನ್ನುವ ಉತ್ತರನ ಮಗಳ ಜೊತೆಗೆ ವಿವಾಹವಾಗುತ್ತದೆ. ಸ ವಿವಾಹ ತನಯಾಂ ಉತ್ತರಸ್ಯ ಇರಾವತಿ. ಉತ್ತರನ ಮಗಳಾದ ಅಂದರೆ ಸೋದರ ಮಾವನ ಮಗಳಾದಂತಹ ಇರಾವತಿಯ ಜೊತೆಗೆ ಪರೀಕ್ಷಿತನಿಗೆ ವಿವಾಹವಾಗ್ತದೆ. ಅವರಲ್ಲಿ 4 ಜನ ಮಕ್ಕಳು. ಜನಮೇಜಯನೇ ಮೊದಲಾದ ಮಕ್ಕಳಿಗೆ ತಂದೆಯಾಗ್ತಾನೆ. ಸಿಂಹಾಸನದಲ್ಲಿ ಕೂತು ಅದೆಷ್ಟೋ ವರ್ಷಗಳು ಕಳೆದಿದ್ದಾವೆ. ಪಂಚಪಾಂಡವರು ಈಗಾಗಲೇ ಮಹಾಪ್ರಸ್ಥಾನವನ್ನು ಕೈಗೊಂಡಿದ್ದಾರೆ. ಸಿಂಹಾಸನದಲ್ಲಿದ್ದಂತಹ ಪರೀಕ್ಷಿತ ಲೋಕದಲ್ಲಿ ಮತ್ತೆ ಕೃತಯುಗದ ಧರ್ಮವನ್ನು ಅನುಷ್ಠಾನವಾಗುವ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಅದೊಂದು ದಿವಸ ಕಲಿ ಪ್ರವೇಶ ಮಾಡ್ತಾ ಇರುವುದನ್ನು ಕಂಡ. ಧರ್ಮ ಮತ್ತು ಭೂಮಿ ಎರಡು, ಗೋವು ಮತ್ತು ವೃಷಭ, ಅವುಗಳಿಗೆ ಪೆಟ್ಟು ಹಾಕ್ತಾ ಇರುವ ಒಬ್ಬ ವೃಷಭನನ್ನು ಕಂಡು ಅವನನ್ನು ಹಿಡಿದು ಬಡಿದು ಸಾಯಿಸುವುದಕ್ಕೆ ಮುಂದಾದಾಗ ಆ ಕಲಿ ಅವ ಕೇಳಿಕೊಳ್ತಾನೆ, ನನ್ನ ಕಾಲ ಇದೆ, ನನ್ನ ಕಾಲದಲ್ಲೇ ನೀನು ನನ್ನನ್ನು ಬಡಿದು ಕೃತಕಾಲ ಇರಬೇಕು ಅಂತ ಹೇಳಿದ್ರೆ ಹೇಗೆ ಸರಿ? ನನ್ನನ್ನು ದಯವಿಟ್ಟು ಹೊಡಿಬೇಡ, ನನ್ನೊಂದು ಅವಕಾಶ ಕೊಡು. ನೀನು ಬೇಕಾದ್ರೆ ಸೀಮೆಯನ್ನು ನಿರ್ಧಾರ ಮಾಡು. ಕಲಿ, ನೀನು ಇಷ್ಟು ಜಾಗ ಬಿಟ್ಟು ಈ ಕಡೆ ಬರಬೇಡ ಅಂತ ಇಷ್ಟು ಬೇಕಾದ್ರೆ ನಿರ್ಧಾರ ಮಾಡು, ಆದರೆ ಸಾಯಿಸುವುದಕ್ಕೆ ಮುಂದಾಗಬೇಡ. ಶರಣಾಗತ ವತ್ಸಲನಾದಂತಹ ಪರೀಕ್ಷಿತ, ನಿನಗೆ ನಾನು ನಿರ್ಧಾರ ಹೇಳ್ತೇನೆ, ಈ 4 ಜಾಗ ಬಿಟ್ಟು ಅತ್ತಿತ್ತ ಬರಬಾರದು. ಯಾವುದು 4 ಜಾಗಗಳು? ಸೂನ, ಸ್ತ್ರೀಯ, ದ್ಯೂತಂ ಪಾನ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರಾಧರ್ಮಶ್ಚತುರ್ವಿಧ ಅಂತ 4 ಜಾಗಗಳನ್ನು ಕೊಟ್ಟ. ಇವನಿಗೆ ಇಷ್ಟ ಆಗಲಿಲ್ಲಂತೆ ಆ 4 ಜಾಗ. ಯಾಕೆಂದರೆ ಅಲ್ಲಿಗೆ ಬರುವವರೆಲ್ಲ ಕಲಿಗಳೇ ಬರುವುದಲ್ಲಿ, ಅಕಲಿಗಳು ಯಾರು ಬರುವುದಿಲ್ಲ. ದ್ಯೂತ ಅಂದರೆ ಜುಗಾರಿ ಆಡುವಂತಹ ಜಾಗ. ಪಾನ ಅಂತ ಹೇಳಿದ್ರೆ ಕ್ಲಬ್ಗಳು, ಕುಡಿದು ಕುಪ್ಪಳಿಸ್ತಕ್ಕಂತಹ ಕ್ಲಬ್ಗಳು. ದ್ಯೂತಂ ಪಾನಂ ಸ್ತ್ರೀಯ ಅಂತ ಹೇಳಿದ್ರೆ ವೇಶ್ಯಾವಾಟಿಕೆ ಇರ್ತಕ್ಕಂತಹ ಪ್ರದೇಶ. ಸೂನ ಅಂದರೆ ಹಿಂಸೆ ಮಾಡತಕ್ಕಂತಹ ಕಸಾಯಿಖಾನೆಗಳಿರುವ ಪ್ರದೇಶ. ಈ 4 ಜಾಗಗಳು ಅಂದರೆ ಅದೆಲ್ಲ ಕಲಿಯ ಆವೇಶಕ್ಕೆ ಒಳಗಾದವರೇ ಬರುವುದು. ನಮಗೆ ಒಳ್ಳೆಯವರನ್ನೇನಾದ್ರೂ ಆವೇಶ ಮಾಡಬೇಕು ಅಂತ ಉದ್ದೇಶ. ಆದ್ರಿಂದ ಅಧರ್ಮದ 4 ಜಾಗ ಕೊಟ್ಟಿದ್ದೀವಿ, ಸ್ವಲ್ಪ ಬೇರೆ ಯಾವುದಾದ್ರು 1 ಜಾಗ ಆದ್ರೂ ಕೊಡು ಸಾಕು. ಅಷ್ಟು ಸಿಕ್ಕಿದ್ರೆ ಬೇಕಾದಷ್ಟು ನಮಗೆ. ನಾವು ಜಿರಳೆಗಳಿದ್ದ ಹಾಗೆ ಚೂರು ಒಳಗೆ ಪ್ರವೇಶ ಮಾಡಿದ್ರೆ ಆಮೇಲೆ ಬೇಕಾದಷ್ಟು ಪ್ರವೇಶ ಮಾಡಬಹುದು. ಅಷ್ಟು ಅವಕಾಶ ಕೊಡುವುದನ್ನ ಕಲಿ ಕೇಳಿದೆ. ಪುನಶ್ಚ ಯಾಚಮಾನಾಯ ಜಾತ ರೂಪಂ ಅದಾತ್ ಪ್ರಭು. ಮತ್ತೆ ಕೇಳಿದಂತಹ ಕಲಿಗೆ ಭಗವಂತ ಈ ಪ್ರಭು ಅಂದ್ರೆ ಸ್ವಾಮಿಯಾದ, ಲೋಕಸ್ವಾಮಿಯಾದ ಪರೀಕ್ಷಿತ ಕೊಟ್ಟ. ಏನು ಕೊಟ್ಟ? ಜಾತ ರೂಪಂ ಅದಾತ್, ಬಂಗಾರವನ್ನು ಕೊಟ್ಟ. ಇದು ಒಂದು ಒಳ್ಳೆಯ ಕಲಿಗೆ ತೃಪ್ತಿ ಆಯಿತು. ಒಂದಾದರೂ ಸರಿಯಾದದ್ದು ಸಿಕ್ಕಿತು ನನಗೆ. ಇಷ್ಟು ಹೇಳಿ ಭಾಗವತ ನಮಗೆ ಆದೇಶ ಕೊಡುತ್ತೆ. ಕಲಿಗೆ 4 ಅಲ್ಲ 5 ಸ್ಥಾನಗಳನ್ನು ಕೊಟ್ಟ. ಈ 5ರ ಬಗ್ಗೆ ಜಾಗ್ರತೆಯಾಗಿರಬೇಕು ಪ್ರತಿಯೊಬ್ಬರು ಕೂಡ. ಪಂಚೈತಾನಿ ನಸೇವೇತ ಬುಭೂಷು ಪುರುಷ ಕ್ವಚಿತ್. ಈ 5 ಜಾಗಗಳನ್ನು ಅದು ಬಿಟ್ಟು ಇನ್ಯಾವುದೋ ಪಾನ ಮಾಡುವುದಕ್ಕೆ ಅವಕಾಶ ಇಲ್ಲ. ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಕುಡಿಯಲಿಕ್ಕಿಲ್ಲ. ನೈವೇದ್ಯ ಮಾಡದೇ ಇದ್ದದ್ದನ್ನು ಯಾವುದೂ ಕುಡಿಬಾರದು ಅಂತುಂಟು. ಆದ್ರಿಂದ ಧರ್ಮ ಏನು ಅಂತ ನಾವು ತೀರ್ಮಾನ ಮಾಡಬೇಕು. ಒಟ್ಟಿನಲ್ಲಿ ಕುಡಿಯುವುದಕ್ಕೆ ದೋಷ ಇಲ್ಲ. ಯಾವಾಗ? ಯಜ್ಞದಲ್ಲಿ ಸುರಾಗ್ರಣಿ ಅಂತ ಒಂದು ಯಾಗ ಇದೆ. ಆ
ಆ ಯಾಗದಲ್ಲಿ ಸುರಾಗ್ರಹ ಅನ್ನುವ ಯಾಗದಲ್ಲಿ ಕೊನೆಗೆ ಸುರಾವನ್ನು ಘ್ರಾಣ ಭಕ್ಷಣವನ್ನಾದರೂ ಮಾಡುವುದಕ್ಕೆ, ಅಥವಾ ಔಷಧಾರ್ಥಂ ಸುರಾಪಾನ ಅಂತ ಯಾವುದು ಆಯುರ್ವೇದದಲ್ಲಿ ಕೆಲವು ಸುರ ದ್ರಾಕ್ಷಾರಿಷ್ಟ ಮೊದಲಾದ ಅರಿಷ್ಟಗಳನ್ನು ಅದನ್ನು ಬಳಸಿ ಅದರ ರಸ ತೆಗೆದು ಅದನ್ನು ಬಟ್ಟಿ ಇಳಿಸಿ ಮಾಡತಕ್ಕಂಥ ಅರಿಷ್ಟ ಅಥವಾ ಆಸವ ಅಂತ ಇರ್ತದೆ, ಅದು ಆಯುರ್ವೇದದ ಸುರ ಅಂತ ಔಷಧ ಸ್ವರೂಪದಿಂದ ಸ್ವೀಕಾರ ಮಾಡಬಹುದು. ಔಷಧಾರ್ಥ ಇಂಥದ್ದು ವಿಹಿತವಾದವನ್ನು ತಗೊಳ್ಳಿ, ಅತಿರೇಕೇನ ನ ಸೇವಿತ. ಸ್ತ್ರೀಯರ ಬಗ್ಗೆಯೂ ಅಷ್ಟೇ ವಿಹಿತ ಅಂದ್ರೆ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ಧರ್ಮಾರ್ಥ ಕಾಮಗಳ ವಿಷಯದಲ್ಲಿ ಈಕೆಯನ್ನು ಮೀರಿ ನಡೆಯುವುದಿಲ್ಲ ಅನ್ನುವ ಸಂಕಲ್ಪವನ್ನು ಕೈಗೊಂಡು ಪಾಣಿಗ್ರಹಣ ಮಾಡಿದ ಸ್ತ್ರೀಯನ್ನು ಬಿಟ್ಟು ಉಳಿದ ಸ್ತ್ರೀಯನ್ನು ಸ್ವೀಕರಿಸಬೇಡ ಅಂತ ಅರ್ಥ. ಅಂತ ವಿಹಿತಾತಿರೇಕೇನ ನ ಸೇವಿತ. ಸೂನ ಹಿಂಸೆಯನ್ನು ಕೂಡ ಅಷ್ಟೇ, ಹಿಂಸೆ ಮಾಡಬಹುದು. ಎಷ್ಟು? ತರಕಾರಿ ಹಚ್ಚುವುದು ಇತ್ಯಾದಿ ಪಂಚಸೂನಗಳನ್ನು ಮಾಡಬಹುದು ಹೊರತು ಅದಕ್ಕಿಂತ ಹೆಚ್ಚು ಮಾಡಬಾರದು. ಶಿಷ್ಯರಿಗೆ ಗುರು ಹಿಂಸೆ ಮಾಡಬಹುದು. ಎಷ್ಟು? ಶರೀರದಲ್ಲಿ ರಕ್ತ ಬರದೇ ಇರುವಷ್ಟು ಮಾಡಬಾರದು. ಕಿವಿಯನ್ನು ಒಂದರೊಂದು ತಿರುಗಿಸುವುದಲ್ಲ, ಅಂಗಹಾನಿಯಾಗದೇ ಇರುವ ಹಾಗೆ ಸೂನ ಹಿಂಸೆಯನ್ನು ಮಾಡಬಹುದು. ತಂದೆ ಮಕ್ಕಳಿಗೂ ಕೂಡ ಅಷ್ಟೇ, 5 ವರ್ಷದ ನಂತರ 16 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷೆ ಕೊಡಬಹುದು, ಹಿಂಸೆ ಮಾಡಬಹುದು. ಆದರೆ ಶರೀರದಲ್ಲಿ ಆ ಹಿಂಸೆ ಕಾಣಿಸಬಾರದು. ಅಂದ್ರೆ ಕಾಣಿಸದೇ ಇದ್ದ ಹಾಗೆ ಲಾಕಪ್ ಪೆಟ್ಟುಗಳ ಹಾಗೆ ಕೊಡುವುದಲ್ಲ, ಅವರ ಮನಸ್ಸಿಗೂ ಘಾಸಿಯಾಗದೆ ಮಾಡಿದ ತಪ್ಪನ್ನು ಮರಿಕಳಿಸದೇ ಇರುವ ಹಾಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಶಿಕ್ಷೆ ಕೊಡುವುದಕ್ಕೆ ಅವಕಾಶ. ಅದು ಬಿಟ್ಟು ಉಳಿದ ಹಿಂಸೆಗಳನ್ನು ನಾವು ಮಾಡಬಾರದು. ಯಾಕಂದ್ರೆ ಅದೆಲ್ಲ ಕಲಿಯ ಸ್ಥಾನ. ಮತ್ತೊಂದು ಕಲಿಯ ಸ್ಥಾನ ಬಂಗಾರ. ಬಂಗಾರವನ್ನು ಕೂಡ ವಿಹಿತ ಎಷ್ಟೋ ಅಷ್ಟು ಸೇವಿಸಬಹುದು. ಅಂದ್ರೆ ಕೈಯಲ್ಲಿ ಉಂಗುರ ಹಾಕೊಳ್ಳಬಹುದು. ಅದರಲ್ಲೂ ಉಂಗುರದಲ್ಲಿ ಪ್ರಧಾನವಾಗಿ ಪವಿತ್ರದ ಉಂಗುರವನ್ನು ಹಾಕೊಳ್ಳಬಹುದು. ಪವಿತ್ರದ ಉಂಗುರ ಅಂತ ಹೇಳಿದ್ರೆ ಅದು ಪವಿತ್ರ ಧಾರಣೆ ಇದ್ದ ಹಾಗೆ. ಪವಿತ್ರದ ಧಾರಣೆ ಬ್ರಾಹ್ಮಣನಿಗೆ ಕರ್ತವ್ಯ. ಅದು ಯಜ್ಞದಲ್ಲೆಲ್ಲ ಬೇಕೇ ಬೇಕು. ಯಜ್ಞ ಅಂದ್ರೆ ಸಂಧ್ಯಾವಂದನಿಗೂ ಒಂದು ಯಜ್ಞ, ಭೋಜನವೂ ಒಂದು ಯಜ್ಞ, ಊಟದ ಹೊತ್ತಿಗೂ ಕೈಯಲ್ಲಿ ಪವಿತ್ರ ಬೇಕು. ಪವಿತ್ರ ಬೇಕು ಅಂತೇಳಿ ಅದು ದರ್ಭೆ ಹಾಕೊಳ್ಳುತ್ತಲ್ಲ, ದರ್ಭೆಯನ್ನು ಹಾಕೊಂಡು ಭೋಜನ ಮಾಡಬಾರದು. ಆದ್ರೆ ಪವಿತ್ರ ಬೇಕು. ಆಗ ಯಾವುದು? ಬಂಗಾರದ ಪವಿತ್ರವನ್ನು ಹಾಕಿಕೊಂಡು ಭೋಜನವನ್ನು ಮಾಡಬೇಕು ಅನ್ನುವುದು ವಿಧಿ. ಆದ್ರಿಂದ ಬಂಗಾರ ಅನ್ನುವುದು ಶ್ರೇಷ್ಠ. ಯಾಕಂದ್ರೆ ಸ್ವತಃ ಹೇಳ್ತಾರೆ, ಅನ್ಯಾನಿ ಚ ಪವಿತ್ರಾಣಿ ಕುಶ ದೂರ್ವಾತ್ಮಕಾನಿ ಚ ಹೇಮಾತ್ಮಕ ಪವಿತ್ರಸ್ಯ ಕಲಾಂ ನಾರಹಂತಿ ಷೋಡಶಿ ಅಂತ. ಬಂಗಾರದ ಪವಿತ್ರಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಸ್ತ್ರೀಯರಿಗೂ ಒಂದು ಮಾಂಗಲ್ಯವನ್ನು ಬಂಗಾರದನ್ನು ಕಟ್ಟಿಕೊಳ್ಳಬಹುದು. ಅದರ ಜೊತೆಗೆ ಸ್ತ್ರೀಯರಿಗೆ ಆಭರಣ ಸ್ವರೂಪದಲ್ಲಿ ತಲೆಯಿಂದ ಹಿಡಿದು ಸೊಂಟದ ತನಕ ಬಂಗಾರವನ್ನು ಧರಿಸಿಕೊಳ್ಳಬಹುದು. ಆದರೆ ಎಲ್ಲಕ್ಕೂ ಬಂಗಾರ ಅಂದ್ರೆ ಕಾಲಿಗೊಂದು ಬಂಗಾರದ ಗೆಜ್ಜೆ ಹಾಕೊಳ್ಳುವುದಲ್ಲ, ಕಾಲಿಗೊಂದು ಬಂಗಾರದ ಉಂಗುರವನ್ನು ಹಾಕೊಳ್ಳುವುದಲ್ಲ. ಕಾಲುಂಗುರ ಅಂದ್ರೆ ಪಾದದಲ್ಲಿ ಲಕ್ಷ್ಮಿ ಹಿರಣ್ಮಯಿ ಅನಿಸಿದಂತಹ ಲಕ್ಷ್ಮೀ ಸ್ವರೂಪವಾದ ಬಂಗಾರವನ್ನು ಧರಿಸಕೂಡದು. ಹೀಗೆ ನಿಷಿದ್ಧವಂತದ್ದು ಬಿಟ್ಟು ವಿಹಿತವಾದದ್ದನ್ನು ಬಂಗಾರವನ್ನು ಧರಿಸಬಹುದು. ಅದಕ್ಕಿಂತ ಹೆಚ್ಚು ಆದರೆ ಅಂದ್ರೆ ವಿಹಿತವಾದದ್ದಕ್ಕಿಂತ ಜಾಸ್ತಿ ಬಂಗಾರವನ್ನು ಮನೆಯಲ್ಲಿ ರಾಶಿ ಹಾಕಿ ಕೂಡಿಸಿದ್ವಿ ಅಂದ್ರೆ ಅದು ಕಲಿಯ ಸ್ಥಾನ ಅಂತ ಅರ್ಥ. ಯಾಕಂದ್ರೆ ಇವರು ರಾಶಿ ಹಾಕಿದ್ರು, ರಾಶಿ ಹಾಕಿ 3 ವರ್ಷ ಆಯ್ತು, ಹೋದ ಮೇಲೆ ಅಣ್ಣ ತಮ್ಮಂದ್ರು ಶುರು ಮಾಡಿದ್ರು. ಬಂಗಾರ ಎಷ್ಟಿದೆ ಅಪ್ಪಂದು ಗೊತ್ತಿದೆ ನಂಗೆ, ಎಲ್ಲ ನೀರು ಇಟ್ಟುಕೊಂಡಿದ್ದಿ ಕೊಡು ನನಗೆ ಅಂತ. ಕೊನೆಗೆ ಶುರು ಆಯ್ತು. ಮಹಾಕಾಳಗ ನಡೆದು ಕೋರ್ಟಿನ ಮೇಲೆ ಹೋಗಿ ಕೋರ್ಟಲ್ಲೂ ಕೂಡ ಇವರ ಪಾರ್ಟಿಯವರು ಅವರ ಪಾರ್ಟಿಯವರು ಹೊಡ್ಕೊಂಡು ಶುರು ಆಗ್ತದೆ. ಅಂದ್ರೆ ಕಲಿ ಶುರು ಆಯ್ತು. ಕಾರಣ ಏನು? ಅಧಿಕ ಸಂಪತ್ತಿನ ಸಮಾವೇಶ ಅನ್ನುವುದು ಕೂಡ ಕಲಿಯ ಸ್ಥಾನ. ಆದ್ರಿಂದ ಪಂಚೈತಾನಿನ ಸೇವೇತ ಬುಭೂಷು ಪುರುಷಕ್ವಚಿತ್, ಇದು ಕಲಿಯ ಸ್ಥಾನಗಳನ್ನು ನೀವು ಸೇವಿಸತಕ್ಕದ್ದಲ್ಲ ಅಂತ. ಹೀಗೆ ಕಲಿಯ ಸ್ಥಾನ. ಕಲಿ ಯಾವತ್ತೂ ಧರ್ಮದ 4 ಪಾದಗಳನ್ನು ಪುಡಿ ಮಾಡುವುದು ಕಲಿಯ ಉದ್ದೇಶ ಅಂತ. ಒಂದು ಗೋವಿನ ಸ್ವರೂಪದಲ್ಲಿ, ವೃಷಭದ ಸ್ವರೂಪದಲ್ಲಿ ಧರ್ಮ ಇತ್ತು. ಆ ವೃಷಭದ 3 ಕಾಲು ತುಂಡು ಮಾಡಿ 1 ಕಾಲು ಮಾತ್ರ ಉಳಿದಿತ್ತು ಪರೀಕ್ಷೆದ ಬರುವಾಗ. ಯಾವುದು 3 ಕಾಲು ಅಂದ್ರೆ ಶೌಚಂ ತಪಃ, ಮೊದಲು ತಪಃ, ತಪಸ್ ಸತ್ಯಂ ದಯಾ ಶೌಚಂ ಇತಿ ಪಾದಾಹ ಕೃತೆ ಕೃತಾಹ. ಧರ್ಮದ 4 ಪಾದಗಳು. ಮೊದಲು ತಪಸ್ಸು, ಎರಡನೇದು ಶೌಚ, ಆಮೇಲೆ ದಯ, ಆಮೇಲೆ ಸತ್ಯ. ಇದು 4 ಧರ್ಮದ ಪಾದಗಳು. ಅಂದ್ರೆ ಧರ್ಮ ನಿಲ್ಲಬೇಕು ಅಂತಾದ್ರೆ ಈ 4 ಬೇಕು. ಇವತ್ತು ಮೊದಲ ಧರ್ಮದ ಪಾದ ಯಾವುದು? ತಪಸ್ಸು. ತಪಸ್ಸು ಅಂದ್ರೆ ದೇವರ ಆಲೋಚನೆ ಅಂತ ಅರ್ಥ. ಚೂರಾದರೂ ದೇವರ ಕೆಲಸ ಮನೆಯಲ್ಲಿ ನಡೀಬೇಕು. ಒಂದು ಸಂಧ್ಯಾವಂದನೆ, ದೇವರ ಪೂಜೆ, ಕೊನೆಗೆ ಭಜನೆ ಆದ್ರೂ ಸರಿ. ಒಂದು ಅಚ್ಯುತಂ ಕೇಶವಂ ರಾಮನಾರಾಯಣ ಅಂತ ಆಗುವುದು ಒಂದು ಭಜನೆ.
ಈ ದೇವರ ಕೆಲಸ ಚೂರೂ ನಡೆಯಲಿಲ್ಲ, ಅಲ್ಲಿ ತಪಸ್ಸು ದೈವಿ ಚಿಂತನೆ ಅನ್ನೋದು ಚೂರೂ ಇಲ್ಲ ಅಂದ್ರೆ ಅಲ್ಲಿ ಧರ್ಮದ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಧರ್ಮದ ಮೊದಲ ಪಾದ ತಪಸ್ಸು, ಎರಡನೇ ಪಾದ ಶೌಚ. ಶೌಚ ಅಂದ್ರೆ ವಸ್ತ್ರ ಶೌಚ, ಶರೀರ ಶೌಚ, ನಿನ್ನೆ ಹೇಳಿದ 4 ಥರದ ಶೌಚಗಳು. ತಪಶೌಚಂ ದಯಾ, ಆಮೇಲೆ ಧರ್ಮದ ಮೂರನೇ ಪಾದ ದಯೆ. ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡುವ ಬಯಕೆ, ಜಾರಿ ಬಿದ್ದವರನ್ನು ಎಬ್ಬಿಸಬೇಕು ಅನ್ನುವ ಬಯಕೆ, ತೊಂದರೆ ಇದ್ದವರಿಗೆ ತೊಂದರೆಯನ್ನು ಪರಿಹಾರ ಮಾಡುವ ಬಯಕೆಯ ಜೊತೆಗೆ ಪ್ರವೃತ್ತಿ. ಇದಕ್ಕೆ ದಯಾ ಅಂತ ಕರೀತಾರೆ. ದಯೆ ಅಂತ ನಾವಿಲ್ಲಿ ಸುಮ್ಮನೆ ಕೂತ್ಕೊಳ್ಳುದು, ಅಲ್ಲಿ ಜಾರಿ ಬಿಡ್ತಾರೆ, ಜಾರಿ ಬಿದ್ದವರನ್ನು ಎಬ್ಬಿಸ್ಲಿಕ್ಕಿಲ್ಲ, ಸಿಕ್ಕಾಪಟ್ಟೆ ದಯೆ, ಆದ್ರೆ ಏನ್ ಮಾಡುದು, ನಾನು ಎಬ್ಬಿಸ್ಲಿಲ್ಲ, ಇದು ದಯೆ ಅಲ್ಲ. ದಯೆ ಅಂದ್ರೆ ಮತ್ತೊಬ್ಬರಿಗೆ ಕಷ್ಟವಾದಾಗ ನಮಗೇ ಕಷ್ಟವಾದರೆ ಪ್ರತಿಕ್ರಿಯೆ ಹೇಗೋ ಹಾಗೆ ಪ್ರತಿಕ್ರಿಯೆ. ಇದನ್ನು ಆತ್ಮವತ್ ಸರ್ವಭೂತೇಶು ಅಂತ ಕೃಷ್ಣ ಹೇಳಿದ ಹಾಗೆ, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾಯದಿ ವಾ ದುಃಖಂ ಸಯೋಗಿ ಪರಮೋಮತಃ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ, ಆತ್ಮೌಪಮ್ಯದಿಂದ ಬೇರೆಯವರನ್ನು ನೋಡುವಂತಹದ್ದಕ್ಕೆ ದಯಾ ಅಂತ ಹೆಸರು. ಇದು ಒಂದು ಧರ್ಮದ ಪಾದ. ದಯೆ ಅನ್ನುವುದು ಧರ್ಮದ ಮೂಲ ಪಾದ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಯಾರೋ ವಚನದಲ್ಲೇ ಹೇಳಬೇಕು ಅಂತಿಲ್ಲ, ಭಾಗವತದ ಮಾತು, ಅದು ವಚನಕ್ಕೆ ಇದು ಬಂದದ್ದಷ್ಟೇ. ಆದ ಧರ್ಮದ ಒಂದು ಪಾದ ದಯೆ. ಮತ್ತೊಂದು ಪಾದ ಸತ್ಯ. ಸತ್ಯ ಅಂದರೆ ಪ್ರಾಮಾಣಿಕವಾದ ಮಾತು. ನಾವು ಕೆಲವು ಸಲ ಅಪ್ರಾಮಾಣಿಕತೆಯಿಂದ ಸತ್ಯ ಹೇಳುವುದು ಅಂತಿದೆ. ಯಾಕಂದ್ರೆ ಅವರು ಸತ್ತು ಹೋಗಿದ್ದಾರೆ ಅಂತ ವಿಷಯ ಸಿಕ್ಕಿದ್ದು, ಮದುವೆ ಮನೆಯಲ್ಲಿ ನಿಶ್ಚಯವಾಗಿದೆ, 2 ದಿವಸ ಮುಂಚೆ ಸತ್ತಿದ್ದಾರೆ, ಹೋಗಿ ಹೇಳಿದ್ರೆ ಮದುವೆ ನಿಂತು ಹೋಗುತ್ತೆ ಅಂತ ಖುಷಿ ಇವರಿಗೆ, ಸೀದಾ ಹೋಗಿ ಸತ್ಯ ಹೇಳಿರ್ತಾರೆ. ಅವರು ಸತ್ತಿದ್ದಾರೆ ಗೊತ್ತಿಲ್ಲ ನಿಮಗೆ, ನೀವು ಮದುವೆ ಹೇಗೆ ಮಾಡ್ತೀರಿ, ಮಾಡುವಾಗಿಲ್ಲ, ಸತ್ತು ಹೋಗಿದ್ದಾರೆ, ಅಶೋಕ ಬಂತು. ನಿಜವಾಗಿ ಅದು ಸತ್ಯ ಅಲ್ಲ. ಸತ್ಯ ಯಾವುದು? ಅಲ್ಲಿ ಅವರೇ ಕೇಳಿದ್ರು ಕೂಡ, ಅವರು ಹೌದಾ ನೀವು ಅಲ್ಲಿ ಹೋಗಿ ಬಂದ್ರಂತ ಹೇಳಿದ್ದಾರೆ ಅಂತ ಅವರಾಗಿ ಕೇಳಿದ್ರು ಕೂಡ, ಬಹುಶಃ ತುಂಬಾ ಸೀರಿಯಸ್ ಅಂತ ಅನಿಸುತ್ತೆ, ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಳ್ಬೇಕೇ ಹೊರತು ಅವ್ರು ಸತ್ತು ಹೋಗಿದ್ದಾರೆ ಅಂತ ಹೇಳುವುದಕ್ಕೆ ಹೋಗಬಾರ್ದು. ಇದು ಗೋಪಾಲದಾಸರು ಒಂದು ಪದ್ಯ ಮಾಡ್ತಾರೆ, ಶ್ರೀರಮಣ ತವಚರಣ ದೊರಕುವುದು ಶಾಂತಿ ಪರಮ ಪಾಪಿಷ್ಠ ನಾನು ಅಂತ ಒಂದು ಪದ್ಯ ಬರೀತಾರೆ. ಅದರಲ್ಲಿ ಹೇಳ್ತಾರೆ, ನಾನು ಮದುವೆಯ ಮನೆಯಲ್ಲಿ ಸತ್ತ ಸುದ್ದಿಯ ಬೇಳಿದೆ ಅಂತ. ಆ ಮಾಡಿದ ಪಾಪಗಳಾದ್ರೂ ಒಂದು ಅದು ಪಾಪ. ಅಂದ್ರೆ ಕೆಟ್ಟ ಉದ್ದೇಶದಿಂದ ಸತ್ಯ ಹೇಳುವುದು ಕೂಡ ಸುಳ್ಳು, ಅದು ಸತ್ಯವಾಗುವುದಿಲ್ಲ. ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ಸತ್ಯವಲ್ಲ, ಪ್ರಾಮಾಣಿಕವಾದದ್ದನ್ನು ಹೇಳುವುದು. ಇನ್ನೊಬ್ಬರಿಗೆ ಒಳ್ಳೆ ಯತ್ಸವಾಂ ಹಿತಮತ್ಯಂತಂ ತತ್ಸತ್ಯ ವಿಧಾರಣ. ಸಜ್ಜನರಿಗೆ ಹಿತವಾಗುವ ದೃಷ್ಟಿಯಿಂದ ಆಡುವ ಮಾತಿಗೆ ಸತ್ಯ ಅಂತ ಹೆಸರು. ಅದು ಪ್ರಾಮಾಣಿಕವಾದ ನಡೆ, ಪ್ರಾಮಾಣಿಕವಾದಂತಹ ಮಾತು, ಪ್ರಾಮಾಣಿಕವಾದ ಚಿಂತನೆ. ಹೀಗೆ ವಾಕ್ ಕಾಯ ಮನಸ್ಸುಗಳಿಂದ ಪ್ರಾಮಾಣಿಕತೆ ಅನ್ನುವುದನ್ನು ಸತ್ಯ ಅನ್ನುವ ಶಬ್ದದಿಂದ ಕರೀತಾರೆ. ಅದು ಧರ್ಮದ ಮೂಲ ಪಾದ. ಈ ಕೃತ ತ್ರೇತ ದ್ವಾಪರ ಕಲಿಯುಗ ಬರುವಾಗ ಮೊದಲ 3 ಪಾದಗಳು ಕಲಿಯಿಂದಾಗಿ ಪೆಟ್ಟು ತಿಂದು ಒಂದು ಪಾದ ಸತ್ಯ ಅನ್ನುವ ಪಾದ ಮಾತ್ರ ಉಳ್ಕೊಂಡಿದೆ. ಅದು ಕೂಡ ಜರ್ಜರಿತ ಆಗಿದೆ, ಯಾವಾಗ ತುಂಡಾಗುತ್ತೆ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಒಂದು ಪಾದ ಉಳ್ಕೊಂಡಿದೆ. ಇದು 3 ಪಾದ ಹೋಗಿತ್ತು. ಪರೀಕ್ಷಿತರಿಂದಾಗಿ ಮತ್ತೆ 4 ಪಾದ ಗಟ್ಟಿಯಾಗಿದೆ. ಅಂದ್ರೆ ಇವತ್ತು ಏನಾದರೂ ತಪಸ್ಸು, ಏನಾದರೂ ಶೌಚ, ತಪಸ್ಸು ಪೂಜ್ಯ ಶ್ರೀಪಾದರನ್ನು ನೋಡಿ, ಅವರು 7 ದಿವಸ ನೀರು ಕುಡಿಯದೆ ಆಹಾರ ತೆಗೆದುಕೊಳ್ಳದೆ ಭಾಗವತ ಶ್ರವಣ ಮಾಡಿದ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. ಅದು ತಪಸ್ಸು. ಅಂದ್ರೆ ತಪಸ್ಸು ಅಂತ ಹೇಳಿದ್ರೆ ಶರೀರ ಪೋಷಣೆ, ಶರೀರ ಶೋಷಣೆ, ಅದು ಕೂಡ ತಪಸ್ಸೇ. ಚಾತುರ್ಮಾಸ್ಯ ವ್ರತ ಅದೊಂದು ತಪಸ್ಸು, ಏಕಾದಶಿ ವ್ರತ ಅದೊಂದು ತಪಸ್ಸು. ನಾವು ಅವರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇವೆ, ದಯವಿಟ್ಟು ಏನಾದರೂ ನೀರು ಹಾಲಾದರೂ ತಾವು ತಗೊಳ್ಬೇಕು. ಈ ಸಂಖ್ಯೆಯಲ್ಲಿ 7 ದಿವಸ ಆಹಾರವೇ ಇಲ್ಲದೆ ಸನ್ಯಾಸಿ ಆದ್ರಿಂದ ಅವರು ಈ ವಯಸ್ಸನ್ನು ಶಕ್ತರು, ಅದ್ಭುತ. ಅಂಥವರನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಖುಷಿ ಪಡ್ತೀವಿ. ಅದು ತಪಸ್ಸು ಇವತ್ತಿಗೆ ಉಳ್ಕೊಂಡಿದೆ. ಅಂದ್ರೆ ಅದಕ್ಕೆ ಪರೀಕ್ಷಿತನಲ್ಲಿ ಸ್ಥಿತವಾದ ಭಗವಂತನ ರಾಜೇಶ್ವರ ರೂಪದ ಕಾರಣವಿದೆ ಅದು. ಹಾಗಾಗಿ ಪರೀಕ್ಷಿತ ಕಲಿಯನ್ನು ಬಿಟ್ಟಿ ಮತ್ತೆ ಕೃತಪ್ರೇತ ದ್ವಾಪರಗಳ ಧರ್ಮವನ್ನು ಈ ಭೂಮಿಯಲ್ಲಿ ಪ್ರತಿಷ್ಠಾಪನೆಗೊಳಿಸಿದಂತಹ ಪರಮ ರಾಜರ್ಷಿ, ಪರಮ ಚಕ್ರವರ್ತಿ. ಅಂತಹ ರಾಜರ್ಷಿ ಚಕ್ರವರ್ತಿಯಾದಂತಹ ಪರೀಕ್ಷಿತ ಅದು ಯಾವ ಕೆಟ್ಟ ಕಾಲ ಬಂದಿತ್ತೋ ಏನೋ, ಶಮೀಕನ ಮೇಲೆ ಅಪಚಾರವೆಸಗಿದ. ಇವತ್ತಿಂದ 7ನೇ ದಿವಸಕ್ಕೆ ತಕ್ಷಕನಿಂದ ಕಚ್ಚಲ್ಪಟ್ಟು ಸತ್ತು ಹೋಗುವಂತ ಶಾಪ ಶಮೀಕನ ಮಗನಾದ ಶೃಂಗಿಯಿಂದ ಅವನ ತಲೆಯ ಮೇಲೆ ಬಂತು. ಸೀದಾ ತಾನು ಊರಿಗೆ ಹೋಗಿದ್ದವ ಅಲ್ಲಿಂದ ಅತಿವೇಗಶಾಲಿಯಾದ ಕುದುರೆಗಳಿಂದ ಹತ್ತಿಸಿಕೊಂಡು ವಿರಕ್ತನಾಗಿ ಪರೀಕ್ಷಿತ ತನ್ನ ಮಗನಾದ ಜನಮೇಜಯನನ್ನು ಸಿಂಹಾಸನದಲ್ಲಿ ಕೂಡಿಸಿ ಓಡಿ ಬಂದ. ಗಂಗಾ ತೀರಕ್ಕೆ ಹೋಗಿ ತಲುಪಬೇಕು ಅಂತ. ಗಂಗಾ ತೀರಕ್ಕೆ ಬಹಳ ಬೇಗ ಬಂದರೂ ಅಲ್ಲಿಂದ ಗಂಗಾ ತೀರದಲ್ಲೇ ಸಾಗಿ ಬಂದ. ಗಂಗಾ ತೀರದಲ್ಲಿ ಸಾಗ್ತಾ ಸಾಗ್ತಾ ಬಂದದ್ದು ಅವ ಈ ಶುಕ ಸ್ಥಳಕ್ಕೆ.
ಈ ಶುಕಸ್ಥಳದಲ್ಲಿ ಗಂಗೆಯ ಮಧ್ಯದಲ್ಲಿದ್ದ ಗಡ್ಡೆ, ಇವತ್ತು ನಾವೆಲ್ಲಿ ಕೂತಿದ್ದೇವೆ ಅಂತಹ ಶುದ್ಧ ಪರಿಸರದಲ್ಲಿ ಬಂದು ಕೂತುಕೊಳ್ತಾನೆ. ಅಲ್ಲಿ ಬಹಳಷ್ಟು ಋಷಿಗಳು ಧರ್ಮಾರ್ಥ ಚಿಂತನೆಯಲ್ಲಿ ತೊಡಗಿದ್ದಾರೆ. ಪರೀಕ್ಷಿತ ರಾಜ ಬಂದದ್ದಕ್ಕೋಸ್ಕರ ರಾಜನಿಗಿರತಕ್ಕಂತಹ ರಾಜೇಶ್ವರ ರೂಪದ ಮಹತ್ವವನ್ನು ತೋರಿಸುವುದಕ್ಕೋಸ್ಕರ ಅವರೆಲ್ಲ ಅವನಿಗೆ ಒಂದು ಮಣೆ ಹಾಕಿ ಬೀಳಿಸಿದ್ದಾರೆ. ರಾಜ ಪರೀಕ್ಷಿತ ಸೇರಿರುವ ಸಾವಿರಾರು ಋಷಿಮುನಿಗಳ ಮುಂದೆ ತಾನು ಕೈ ಮುಗಿದು ಪ್ರಶ್ನಿಸ್ತಾನೆ, ದಯವಿಟ್ಟು ತಾವು ನನಗೆ ಮಾರ್ಗ ತೋರಿಸಬೇಕು. ಎಷ್ಟೆಲ್ಲ ತಪ್ಪುಗಳನ್ನು ಜನ್ಮಾಂತರದಲ್ಲಿ ಮಾಡಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನಾನು ಜನ್ಮಾಂತರದಲ್ಲಿ ಎಷ್ಟು ತಪ್ಪು ಮಾಡಿದ್ದೇನೆ ಅನ್ನುವುದಕ್ಕೆ ಸೂಚಕವಾಗಿ ಒಂದು ತಪ್ಪು ಘಟಿಸಿ ಹೋಗಿದೆ. ನಾನು ತಿಳಿಯದೇ ಮಾಡಿದ ತಪ್ಪುಗಳು ಎಷ್ಟೋ ಇರಬಹುದು, ಆದರೆ ತಿಳಿದು ಮಾಡಿದ ಒಂದು ತಪ್ಪು ಒಬ್ಬ ಮಹರ್ಷಿಯನ್ನು ಅವಮಾನಿಸುವುದರ ಮೂಲಕ ಇಡೀ ದೇವ ಕುಲವನ್ನು ನಾನು ಅವಮಾನಿಸಿದ್ದೇನೆ. ಆದರೆ ನಾನು ಅಂತಹ ಬ್ರಹ್ಮ ಅವಮಾನ ಮಾಡಿದವ ಅಂತ ಗೊತ್ತಿದ್ದು ತಾವೆಲ್ಲ ಬ್ರಾಹ್ಮಣ ಕುಲದವರು ನನಗೆ ಆಸನವನ್ನು ಕೊಟ್ಟು ಉಪಚರಿಸ್ತೀರಿ ಅಂದ್ರೆ ಎಷ್ಟು ವಿಸ್ತಾರವಾದ ದೃಷ್ಟಿಕೋನ ನಿಮ್ಮದು. ವಿಪ್ರಕುಲ ಅವಮಾನಿಯಾದಂತಹ ನನ್ನನ್ನು ವಿಪ್ರರೇ ಆದ ತಾವೆಲ್ಲ ಆಧರಿಸ್ತಾ ಇದ್ದೀರಿ ಸ್ವಾಮಿ. ನಾನು ಆಭಾರಿ. ಆ ಭಗವಂತನ ವಂಶದಲ್ಲಿ ಅವನು ತನ್ನ ತಂಗಿಯಾದ ಸುಭದ್ರೆಯನ್ನು ನಮ್ಮ ವಂಶಕ್ಕೆ ಕೊಟ್ಟು ಆ ಕಾಲದಿಂದ ಹುಟ್ಟಿ ಬಂದವ ಅನ್ನುವ ದೃಷ್ಟಿಯಿಂದಲೋ ಏನೋ ನಮ್ಮನ್ನೆಲ್ಲ ಇವತ್ತು ವಿಪ್ರಕುಲಕ್ಕೆ ಮಾನ್ಯರನ್ನಾಗಿಸಿ ಬಿಟ್ಟಿದ್ದಾನೆ ಭಗವಂತ ಕೃಷ್ಣ. ಭಗವಂತ ವಿಪ್ರರ ಪಾದವನ್ನು ತೊಳೆದಂತಹ ದೇವರು ಅಂತ ನಾನು ಕೇಳಿದ್ದೇನೆ ಅಂತ ದೇವರ ಬಗ್ಗೆ ಚಿಂತನೆ ಮಾಡ್ತಾ ವಿಪ್ರಕುಲವನ್ನು ಹೊಗಳಿ ಹೇಳ್ತಾನೆ, ನಾನು 7 ದಿವಸಕ್ಕೆ ಸಾಯುವುದು ಅಂತ ನಿರ್ಧಾರವಾಗಿದೆ. ಅಷ್ಟರಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿದ್ದೇನೆ. ಶರೀರಕ್ಕೆ ಅನ್ನ ರಸಗಳನ್ನು ಯಾವುದನ್ನೂ ನೀರನ್ನೂ ಮುಟ್ಟುವುದಿಲ್ಲ ಅಂತ ಸಂಕಲ್ಪಿಸಿದ್ದೇನೆ. ಶ್ರೀಮದ್ ಭಗವದ್ ವಿಷಯಕವಾದ ಶ್ರವಣವನ್ನು ಮಾಡಬೇಕು ಅಂತ ಗೊತ್ತಿದ್ದೇನೆ. ಆದರೆ ನಾನು ಕೊನೆಯಲ್ಲಿ ಸಾಧನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಆ ಸಾಧನೆಯ ಮಾರ್ಗವನ್ನು ನನಗೆ ನೀವೆಲ್ಲ ತೋರಿಸಬೇಕು ಅಂತ ಕೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಎಲ್ಲ ಋಷಿ ಸಮುದಾಯ ಎದ್ದು ನಿಂತು ಅವರೆಲ್ಲ ಎದ್ರು ಅಂತ ಹೇಳಿ ಪರೀಕ್ಷಿತನ್ನು ಎದ್ದ. ಯಾಕೆ ಎದ್ದದ್ದು ಅಂತ ಗೊತ್ತಿಲ್ಲ. ಯಾರೋ ಹಿಂದಿನವರು ಎದ್ರು ಅಂತ ಮುಂದಿನವರು ಹೇಳುವಾಗ ಮುಂದಿನವರ ಬೆನ್ನಿಗೆ ತಟ್ಟಿ ಎದ್ರು. ಎಲ್ಲರೂ ಎದ್ರು. ಹೇಳುವ ಕ್ರಮ ಅಂದ್ರೆ ಹಾಗೆ. ಹಿಂದಿನವರು ಯಾಕೆ ಎದ್ರು ನೋಡಿದ್ರೆ ಅಲ್ಲಿ ಒಂದು ತೇಜ ಪುಂಜ ಬರ್ತಾ ಇದೆ. ತತ್ರ ಭವತ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಂ ಅಟಮಾನೋನಪೇಕ್ಷಃ ವೃತಶ್ಚ ಬಾಲೈಃ ಅವಧೂತ ವೇಷಃ. ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ. ಭಗವಾನ್ ವ್ಯಾಸಪುತ್ರರಾದ ಶುಕಾಚಾರ್ಯರು ಅಲ್ಲಿ ಕಾಣಿಸಿಕೊಂಡರು. ವ್ಯಾಸಪುತ್ರರು ಸಾಮಾನ್ಯ ವ್ಯಾಸಪುತ್ರರಲ್ಲ, ಭಗವಾನ್ ವ್ಯಾಸಪುತ್ರ. ಭಗವಾನ್ ಅಂತ ಹೆಸರು ಕೊಡಬೇಕು ಅಂತಾದ್ರೆ ಅಲ್ಲಿ ದೇವರ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಭಗವಂತನ ಸನ್ನಿಧಾನ ಇಲ್ಲದೇ ಇದ್ದ ವ್ಯಕ್ತಿತ್ವ ಅದು ಭಗವಾನ್ ಅನ್ನೋ ಶಬ್ದದಿಂದ ವಾಚ್ಯವಾಗುವುದಿಲ್ಲ. ಗುರುಗಳನ್ನು ನಾವು ಭಗವಾನ್ ಅಂತ ಕರಿಬೇಕಾದ್ರೆ ಅಲ್ಲಿ ವಿಶೇಷ ಭಗವತ್ ಸನ್ನಿಧಾನವೇ. ಶುಕಾಚಾರ್ಯರಲ್ಲಿ ಅಂತಹ ಸನ್ನಿಧಾನ ಇದ್ದದ್ರಿಂದ ಅವರನ್ನು ಭಗವಾನ್ ಅಂತ ಪೂಜ್ಯತೆಯ ಭಾವದಿಂದ ಕರೀತಾರೆ. ಅವರಲ್ಲಿಗೆ ಬಂದದ್ದಲ್ಲಂತೆ. ತತ್ರ ಅಭವತ್, ತತ್ರ ಅಗಮತ್ ಅಂತ ಹೇಳಿಲ್ಲ, ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ. ಅಭವತ್ ಅಂದ್ರೆ ಕಾಣಿಸಿಕೊಂಡರು, ಪ್ರತ್ಯಕ್ಷರಾದರು ಅಂತ ಅರ್ಥ. ಎಂತವರು? ಯದೃಚ್ಛಯಾಗಾಂ ಅಟಮಾನ. ಭೂಮಿಯಲ್ಲಿ ಭಗವದಿಚ್ಛೆಗೆ ಅನುಗುಣವಾಗಿ ಸ್ವೇಚ್ಛೆಯಿಂದ ಸಂಚಾರ ಮಾಡ್ತಾ ಇರ್ತಕ್ಕಂಥವರು. ಅಷ್ಟೇ ಅಲ್ಲ, ಅನಪೇಕ್ಷ, ಯಾವುದರ ಅಪೇಕ್ಷೆಯೂ ಅವರಿಗೆ. ಅನಪೇಕ್ಷ ಅಂದ್ರೆ ದೇವರಲ್ಲೇ ದೃಷ್ಟಿ ಇಟ್ಟವ ಅನ್ನೋ ಒಂದು ಅರ್ಥ. ಅನ ಅಂದ್ರೆ ಮುಖ್ಯ ಪ್ರಾಣ, ಅನಪ ಅಂದ್ರೆ ಮುಖ್ಯ ಪ್ರಾಣನ ಒಡೆಯ. ಅನಪೇ ಈಕ್ಷಾ ಯಸ್ಯ ಸಹ ಅನಪೇಕ್ಷ ಅಂದ್ರೆ ಪ್ರಾಣೇಶನೆನಿಸಿದ ಭಗವಂತನಲ್ಲೇ ದೃಷ್ಟಿಯನ್ನು ನೆಟ್ಟಿರತಕ್ಕಂಥವ, ಭಗವದ್ ದೃಷ್ಟಿಯುಳ್ಳವ. ಆದ್ದರಿಂದಲೇ ಲೋಕದ ಬಗ್ಗೆ ಕಿಂಚಿತ್ತೂ ಅಪೇಕ್ಷೆ ಇಲ್ಲದೇ ಇರತಕ್ಕಂಥವ, ಭಗವಂತನನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡ ಸಾನ್ನಿಧ್ಯದ ಕಾರಣದಿಂದಾಗಿ ಭಗವಾನ್ ಅಂತ ಕರೆಸಿಕೊಂಡವ. ವೃತಶ್ಚ ಬಾಲೈಹಿ ಅವಧೂತ ವೇಷ. ಆಪೀತ್ಯ ವಯ, ನೋಡ್ಲಿಕ್ಕೆ 16 ವರ್ಷ ವಯಸ್ಸಿನ ವ್ಯಕ್ತಿ. 16 ವರ್ಷ. ವಸ್ತುತಃ ವಯಸ್ಸು ಸುಮಾರು ಇವರಿಗೂ ಕೂಡ ಒಂದು 320 ವರ್ಷ ಆಗಿದೆ ಶುಕಾಚಾರ್ಯರಿಗೆ. 320 ವರ್ಷ ಆಗಿದ್ರೂ ಕೂಡ ನೋಡುವುದಕ್ಕೆ ಆಪೀತ್ಯ ವಯ, ಬರೀ 16 ವರ್ಷದ ಹುಡುಗನ ಹಾಗೆ ಇದ್ದಾರೆ. ಯಾಕೆ ವಯಸ್ಸೇ ಆಗಲಿಲ್ಲ ಇವರಿಗೆ? ಯಾಕಂದ್ರೆ ವಯಸ್ಸಾಗುವುದು ಸೂರ್ಯೋದಯ ಸೂರ್ಯಾಸ್ತಗಳಿಂದ ಅಲ್ಲ. ವಯಸ್ಸಾಗುವುದು ಮನಸ್ಸನ್ನು ಸಂಸಾರದ ಕಡೆಗೆ ತೊಡಗಿಸುವುದರಿಂದ. ನಾವು ಮನಸ್ಸನ್ನು ಸಂಸಾರಕ್ಕೆ ತೊಡಗಿಸದೆ
ಭಗವತ್ತತ್ವದಲ್ಲಿ ಪ್ರಾಣಾಯಾಮ ಪರಾಯಣರಾಗಿ ಕೂತ್ವಿ ಅಂತಂದ್ರೆ ವಯಸ್ಸೇ ಆಗ್ತದೆ. ಯಾರು ನೋಡ್ಬೋದು, ಆದ್ರೆ ಏನಾಗುತ್ತೆ, ವಯಸ್ಸಾಗಿ ಹೋಗಿದೆ, ಏನು ಮಾಡಿ. ವಯಸ್ಸಾಗುವುದಕ್ಕಿಂತ ಮುಂಚೆ ಈ ವಿಷಯ ಗೊತ್ತಾಗಿದ್ರೆ ಮಾಡ್ಬೋದಿತ್ತು. ನಾವು ಪ್ರಾಣಾಯಾಮ ಪರಾಯಣರಾಗಿ ಸಂಸಾರದಿಂದ ಮನಸ್ಸನ್ನು ಪೂರ್ತಿ ಎಳೆದು ದೇವರಲ್ಲಿ ತುಂಬಿಸಿದ್ರೆ ವಯಸ್ಸು ಮುಂದೆಯೇ ಹೋಗುದಿಲ್ಲ. ಅದರಿಂದ ತಪಸ್ವಿಗಳು 1000, 2000, 16,000, 72,000 ವರ್ಷ ತಪಸ್ಸೆ ಮಾಡ್ತಾರೆ, ವಯಸ್ಸಾಗುವುದಿಲ್ಲ. ಇವರು ನೋಡ್ಲಿಕ್ಕೆ ಭಗವಂತನಲ್ಲೇ ತುಂಬಿದ ಮನಸ್ಸುಳ್ಳವರಾದ್ರಿಂದ ಬರೀ 16 ವರ್ಷದ ತರುಣನ ಹಾಗೆ ಕಾಣಿಸ್ತಕ್ಕಂಥವರು. ಆಪೀಚ್ಯ ವಯಸ್ಸಂ ಅಂತ ಅಷ್ಟೇ ವಯಸ್ಸು ಉಳ್ಳಂತಹ ವ್ಯಕ್ತಿಗಳು ಅವರನ್ನು ನೋಡ್ತಾರೆ. ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ಮುಖದಲ್ಲಿ ಒಂದು ಸ್ಮಿತ, ಮಂದಹಾಸ. ಯಾರು ನೋಡಿದರೂ ಕೂಡ ಅವರ ಬಗ್ಗೆ ಆಕರ್ಷಿತರಾಗಬೇಕು. ವೈರಾಗ್ಯ ಸಂಪನ್ನರು, ಜಟಾಜೂಟವನ್ನು ಧರಿಸಿದ್ದಾರೆ. ಆ ಋಷಿಗಳು ಏನೂ ಕೈಯಲ್ಲಿ ಹಿಡಿಕೊಳ್ಳಿಲ್ಲ, ಬರ್ತಾ ಇದ್ದಾರೆ. ಏನು ಆನೆ ನಡೆದ ಹಾಗೆ ನಡೀತಾ ಇದ್ದಾರೆ. ಹಿಂದಿನಿಂದ ಒಂದು ತುಂಡಾಟದ ಹುಡುಗರ ಗುಂಪಿದೆ. ಯಾಕಂದ್ರೆ ಕಿವಿಯಲ್ಲಿ ಬಟ್ಟೆ ಇಲ್ಲ, ಯಾರೋ ಹುಚ್ಚ ಬಂದಿದ್ದಾನೆ ಅಂತ ಊರಿನ ಹುಡುಗರೆಲ್ಲ ಸೇರ್ಕೊಂಡಿರ್ತಾರೆ. ಇದೇ ಅಕ್ಕಪಕ್ಕದ ಹುಡುಗರು, ಯಾಕಂದ್ರೆ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲಿ ಬರುವಾಗ ಆ ಕಡೆ ಈ ಕಡೆ ಊರು, ಬಹುಶಃ ಮೀರಟ್ಟಿನ ಹುಡುಗರು ಸೇರ್ಕೊಂಡಿರ್ಬೇಕು, ಆ ಕಡೆ ಈ ಕಡೆ ಮುಜಾಫರ್ ನಗರದ ಹುಡುಗರು ಸೇರ್ಕೊಂಡಿರ್ಬೇಕು. ಇವ್ರು ಬರ್ತಾ ಇದ್ದಾರೆ ಅಂತ ಅವರ ಬೆನ್ನ ಹಿಂದೆ ಬಂದಿದ್ದಾರೆ. ಕೆಲವರು ಕಲ್ಲು ಹಿಡ್ಕೊಂಡಿದ್ದಾರೆ. ಇವ್ರು ಕಲ್ಲು ಹೊಡೆದ್ರೆ ಹೇಗಾಗುತ್ತೆ ಏನು ಅಂತ. ವೃತಶ್ಚ ಬಾಲೈಹಿ ಅವಧೂತ ವೇಷ, ಬಾಲಕರು ಹಿಂಭಾಗದಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಅವಧೂತ ವೇಷ, ಅವಧೂತರಾಗಿ ತಲೆಗೂರಿನೆಲ್ಲ ಹಿಂದೆ ಹಾಕಿಕೊಂಡು ಬರ್ತಾ ಇರುವ ಈ ವ್ಯಕ್ತಿಯನ್ನು ನೋಡಿ ಮನುಷ್ಯರಿಗೆ ಹೇಗೆ ಅಂದ್ರೆ ತಮ್ಮ ಹಾಗೆ ಇನ್ನೊಬ್ರು ಇಲ್ಲ ಅಂದ್ರೆ ಹುಚ್ಚರು ಅಂತ ಅನ್ಕೊಳ್ತಾರೆ. ಆ ಹುಚ್ಚರು ಏನು ಅನ್ಕೋತಾರೆ ಅಂದ್ರೆ ಇವರನ್ನು ನೋಡಿ ಎಷ್ಟು ಜನ ಹುಚ್ಚರು ಅಂತ ಅವ್ರು ಅನ್ಕೋತಾರೆ. ಯಾಕಂದ್ರೆ ಅವರ ಹಾಗೆ ಇವರಿಲ್ಲಲ್ವಾ. ಯಾವತ್ತು ಹುಚ್ಚರು ಯಾಕಾಗುವುದು ಅಂದ್ರೆ ನಮ್ಮ ಹಾಗೆ ಇಲ್ಲದೆ ಹೋದ್ರೆ ನಾರ್ಮಲ್ ಅಲ್ಲ ಅಂತ ಅಷ್ಟೇ. ನಾರ್ಮಲ್ ಅಂದ್ರೆ ನಾವೆಲ್ಲ ಇರುವುದು ನಾರ್ಮಲ್, ಅದಕ್ಕಿಂತ ಬೇರೆ ಇದ್ದರೆ ಹುಚ್ಚರು. ಅದರಿಂದ ಪುರಂದರದಾಸರನ್ನು ಊರಿನ ಜನ ಎಲ್ಲ ಹಾಗೆ ಬರ್ತಾರೆ. ಏನು ನವಕೋಟಿ ನಾರಾಯಣ ಆಗಿದ್ರು, ಪಾಪ ಹುಚ್ಚಿಡ್ದು ಹೋಯ್ತು, ಮನುಷ್ಯನಿಗೆ ಹೀಗಾಗಬಾರ್ದು ಅಂತ ಊರಿನ ಜನ ಮಾತಾಡಿದ್ರು. ಏನು ಇದ್ದದ್ದೆಲ್ಲ ಎತ್ತಿ ಕೊಟ್ಟದ್ದೇ ಕೊಟ್ಟದ್ದು, ಎಂತ ಹುಚ್ಚಿಡ್ದು ಹೋಯ್ತು ಗೊತ್ತಾ, ಪಾಪ, ಅಯ್ಯೋ ಪಾಪ ಅಂತ ಪುರಂದರದಾಸರ ಬಗ್ಗೆ ಹಾಗೆ. ಇವರು ಹೆಂಡತಿ ಮಕ್ಕಳ ಜೊತೆಗೆ ತಾಳ ಹಿಡ್ಕೊಂಡು ತಂಬೂರಿ ಹಿಡ್ಕೊಂಡು ಹೊರಟಾಗಲು ಜನ ಆಡಿಕೊಂಡು ನೋಡಿದ್ರ ಹೇಗೆ ಹುಚ್ಚಿಡ್ದು ಹೋಯ್ತು ಅಂತ. ನಿಜವಾಗಿ ಹುಚ್ಚು ಬಿಟ್ಟದ್ದವರಿಗೆ ಅದು ಗೊತ್ತಾಗ್ಲಿಲ್ಲ. ಇವರಿಗೆ ಇವರು ಹುಚ್ಚರಾದ್ರಿಂದ ಹುಚ್ಚು ಹಿಡಿತು ಅಂತ ಹೇಳ್ತಾ ಹೋದ್ರು. ಪುರಂದರದಾಸರಿಗೆ ಬೇಸರ ಆಯ್ತಾ? ಬೇಸರ ಆಗಲಿಲ್ಲ. ಅವರು ಪದ್ಯ ಹಾಡಲಿಕ್ಕೆ ಶುರು ಮಾಡಿದ್ರು. ಹುಚ್ಚು ಹಿಡಿಯಿತು ಜನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಜನಗೆ ಹುಚ್ಚು ಹಿಡಿಯಿತು ಶುರು ಮಾಡಿದ್ರು. ನಮಗೂ ಒಂದು ಹುಚ್ಚು, ನಿಮಗೂ ಒಂದು ಹುಚ್ಚು. ಒಳ್ಳೆ ಹುಚ್ಚು ಯಾವುದು, ಕೆಟ್ಟ ಹುಚ್ಚು ಯಾವುದು ಅಂತ ನೋಡಿದ್ರೆ ಸರಿ. ಹುಚ್ಚು ಇಲ್ಲದೆ ಇದ್ದವ ಮನುಷ್ಯ ಅಲ್ಲ. ಒಳ್ಳೆ ಹುಚ್ಚನ್ನು ಹುಚ್ಚನ್ನಾಗಿಸಿಕೊಳ್ಳಬೇಕು, ಅದು ಮನುಷ್ಯನ ಎತ್ತರ. ಅಂತಹ ಒಂದು ವಿಶಿಷ್ಟ ಹುಚ್ಚು ಹಿಡಿಸಿಕೊಂಡಿರತಕ್ಕಂಥವರು ಅವಧೂತ ವೇಷರಾಗಿರತಕ್ಕಂತಹ ಈ ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ಅಲ್ಲಿಗೆ ಪ್ರವೇಶ ಮಾಡಿದಾಗ ಮೊದಲು ಎದ್ದದ್ದು ಯಾರು ಅಂದರೆ ವೇದವ್ಯಾಸರು. ನನ್ನ ಮಗನಿಗೆ ಗೌರವ ಕೊಡಬೇಕು ಅಂತ ಮಗ ಬಂದಾಗ ವ್ಯಾಸರು ಎದ್ದು ವೇದವ್ಯಾಸರಲ್ಲಿದ್ದಾರೆ. ಆಮೇಲೆ ಪಕ್ಕದಲ್ಲಿದ್ದ ವಿಶ್ವಾಮಿತ್ರರು, ಈ ಕಡೆಯಿಂದ ವಸಿಷ್ಠರು, ಚವನ, ಅತ್ರಿ, ಆ ಕಡೆಯಿಂದ ಶರದ್ವಂತರು, ಮೇಧಾದೀಚಿ ಋಷಿಗಳು ಎದ್ರು. ಎಲ್ಲರೂ ಗೌರವ ಕೊಟ್ಟರು ಶುಕಾಚಾರ್ಯರಿಗೆ. ಶುಕಾಚಾರ್ಯರು ವೇದವ್ಯಾಸರಿಗೆ ನಮಸ್ಕಾರ ಮಾಡಿ, ಪಕ್ಕದಲ್ಲಿದ್ದ ಭಾರ್ಗವ ರಾಮಾಚಾರ್ಯರಿಗೆ ನಮಸ್ಕಾರ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬಂದಾಗ ಪರೀಕ್ಷಿತ ರಾಜ ತಾನು ಯಾವ ಆಸನದಲ್ಲಿ ಕುಳಿತಿದ್ದ ಆ ಆಸನವನ್ನು ತನ್ನ ಉತ್ತರೀಯದಿಂದಲೇ ಒರೆಸಿ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಅದೇ ಆಸನದಲ್ಲಿ ಕೂಡಿಸ್ತಾನೆ. ಶುಕಾಚಾರ್ಯರು ಕುಳಿತ ಮೇಲೆ ವೇದವ್ಯಾಸರೇ ಮೊದಲಾದ ಋಷಿಗಳು ಕೂತ್ಕೊಳ್ತಾರೆ. ಅವರು ಕೂತರು, ಶುಕಾಚಾರ್ಯರು ಕೂತರು. ಈ ಪರೀಕ್ಷಿತ ಎದ್ದು ನಿಂತವ ಕೂತುಕೊಳ್ಳಿಲ್ಲ. ಅಲ್ಲಿಂದ ವೇದವ್ಯಾಸರು ಕೂತುಕೊಂತ ಸನ್ನೆ ಮಾಡಿದ್ರು ಈತ ಕೂತುಕೊಳ್ಳಿಲ್ಲ. ಮೈ ನವಿರು ಬಂದು ಹೋಗಿದೆ ಅವರಿಗೆ. ಆತ ವ್ಯಾಸರನ್ನು, ಪರಶುರಾಮಾಚಾರ್ಯರನ್ನು ಸೇರಿದ ಮಹಾಮುನಿಗಳು 78,000 ಮಹಾಮುನಿಗಳನ್ನು ನೋಡ್ತಾನೆ. ನೋಡಿ ಕೈ ಮುಗಿತಾನೆ, ತಾವೆಲ್ಲ ಬಂದು ಅನುಗ್ರಹ ಮಾಡಿದ್ರಿ. ಆದರೆ ಶುಕಾಚಾರ್ಯರ ಬಗ್ಗೆ ನಾನು ಕೇಳಿದ್ದೆ. ವೇದವ್ಯಾಸರಿಂದ ಶ್ರೀಮದ್ ಭಾಗವತವನ್ನು ಪಡೆದಂತಹ ಭಾಗವತ ಸ್ವರೂಪ ಅವರದ್ದು ಅಂತ ನಾನು ಕೇಳಿದ್ದೆ. ಅಂಥವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನನ್ನ ಶಕ್ತಿ ಅಲ್ಲ, ಇದು ವೇದವ್ಯಾಸರ ಶಕ್ತಿ. ವೇದವ್ಯಾಸರು ಶ್ರೀಕೃಷ್ಣ ರೂಪದಿಂದ ನನ್ನಲ್ಲಿ ಹರಿಸಿರುವ ಶಕ್ತಿ. ಅದರಿಂದಾಗಿ ಇವರು ಬಂದರು. ನಾನು ಇವರಲ್ಲಿ ಏನು ಕೇಳಬೇಕು ಅಂತ ನೀವು ಹೇಳಿಕೊಡ್ಬೇಕು. ಆವಾಗ ಋಷಿ ಮುನಿಗಳು ನಮ್ಮ ಹತ್ರ ಏನು ಕೇಳಿದೆ ಅದನ್ನು ಅವರ ಹತ್ರ ಕೇಳ್ತೀನಿ ಅಂತ ಹೇಳಿದ್ರು. ಈಗ ಆ ಶುಕಾಚಾರ್ಯರ ಮುಂದೆ ಇವ ಕೈ ಜೋಡಿಸಿ ನಾನು ಏನು ಕೇಳಿದೆ, ಯಶ್ರೋತವ್ಯಂ ಅಥೋ ಜಪ್ಯಂ ಬ್ರೂಹಿ ಯದ್ವಾ ವಿಮರ್ಯಯಂ. ನಾನು ಕೇಳಲೇಬೇಕಾದ ವಿಷಯ ಯಾವುದು, ನಾನು ಜಪಿಸಲೇಬೇಕಾದ ವಿಷಯ ಯಾವುದು, ಅಥವಾ ನಾನು ಮಾಡಲೇಬಾರದ ವಿಷಯ ಯಾವುದು, ಕೇಳಲೇಬಾರದ ವಿಷಯ ಯಾವುದು,
ಈ ವಿಷಯಗಳ ಬಗ್ಗೆ ತಾವು ಉಪದೇಶಿಸಬೇಕು ಅಂತ ಈ ಮಹರ್ಷಿ ಚಕ್ರವರ್ತಿ ಆಗಿರತಕ್ಕಂತಹ ಪರೀಕ್ಷಿತ ಮಹರ್ಷಿ ಜೊತೆಗೆ ಕಾಂಡರ್ಷಿಯಾಗಿರತಕ್ಕಂತಹ ಶುಕಾಚಾರ್ಯರಲ್ಲಿ ಪ್ರಶ್ನಿಸಿದ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದ ಪೂರ್ಣವಾಗುತ್ತದೆ. ಪ್ರಶ್ನೆ ಮಾಡಿದ ಮೇಲೆ ಉತ್ತರ ಏನು ಅನ್ನೋದು ದ್ವಿತೀಯ ಸ್ಕಂದ. ದ್ವಿತೀಯ ಸ್ಕಂದದ ಒಂದು ಶ್ಲೋಕ ಹೇಳಿ ಉಪಸಂಹಾರ ಮಾಡೋಣ. ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರ ಮಾತು ಪ್ರಾರಂಭ ಆಗ್ತದೆ. ಮೊದಲು ಶುಕಾಚಾರ್ಯರ ಮಾತು ಶುರು ಮಾಡ್ತಾರೆ. ಅವರು ಹೇಳ್ತಾರೆ, ವರೀಯಾನ್ ಯೇಷವೇ ಪ್ರಶ್ನ, ನೀನು ಮಾಡಿದ ಪ್ರಶ್ನೆ ಬಹಳ ಸುಂದರವಾದದ್ದು. ಕೃಪೋ ಲೋಕಹಿತ ನೃಪ, ಲೋಕಕ್ಕೆ ಹಿತವಾಗುವ ಕೆಲಸ ಮಾಡಿದಿ ರಾಜ. ಯಾಕಂದ್ರೆ ನೀನು ನಿನ್ನ ಉದ್ಧಾರಕ್ಕೋಸ್ಕರವೇ ಈ ಪ್ರಶ್ನೆ ಕೇಳಿದ್ದಲ್ಲ, ಲೋಕದ ಉದ್ಧಾರಕ್ಕೋಸ್ಕರ ಪ್ರಶ್ನೆ ಕೇಳಿದ್ದೆ. ನಾನು ಇದಕ್ಕೆ ಉತ್ತರಿಸಿದರೆ ನೀನು ಮಾತ್ರ ಉದ್ಧಾರ ಆಗುವುದಲ್ಲ, ಅದರಿಂದ ಲೋಕೋದ್ಧಾರವಾಗುತ್ತದೆ. ಅದರಿಂದ ಅಂತಹ ಪ್ರಶ್ನೆ ಮಾಡಿದ್ದೆ. ಯಾಕಂದ್ರೆ ಪ್ರಪಂಚದಲ್ಲಿ ಸಾಯದೇ ಇರುವ ವ್ಯಕ್ತಿಗಳು ಅಂತ ಯಾರೂ ಇಲ್ಲ. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು, ಜಾತಸ್ಯ ಹಿ ಧ್ರುವ ಮೃತ್ಯು. ಆದರೆ ಅದು ಇವತ್ತು, ನಾಳೆ, ನಾಡಿದ್ದು ಇಷ್ಟು ಮಾತ್ರ ವ್ಯತ್ಯಾಸ. ನಚಿಕೇತನಂತಹ ವ್ಯಕ್ತಿಗೆ ಬಾಲ್ಯದಲ್ಲಿ ಮರಣ ಬಂತು, ಆದರೆ ಭೀಷ್ಮನಂತಹ ವ್ಯಕ್ತಿಗೆ 800 ವರ್ಷಗಳಾದ ಮೇಲೆ ಮರಣ ಬಂತು. ಮರಣ ಬರುವುದು ಅನ್ನೋದಿದೆ, ಆದರೆ ಯಾವಾಗ ಬರ್ತದೆ ಅನ್ನೋದು ಮಾತ್ರ ಪ್ರಶ್ನೆ ಹೊರತು ಬರುವುದಿಲ್ಲ ಅನ್ನೋದು ಯಾರಿಗೂ ಇಲ್ಲ, ಎಲ್ಲರಿಗೂ ಬರ್ತದೆ. ಆದ್ದರಿಂದ ಮರಣದ ಕಾಲದಲ್ಲಿ ಆತನ ಸಾಧನೆ ಎಷ್ಟಾಗಿರಬೇಕು ಅನ್ನುವ ಪ್ರಶ್ನೆ ನೀನು ಮಾಡಿದೆಯಲ್ಲ, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬೇಕಾದದ್ದು. ಆದರೆ ನನಗೆ ಮರಣ ಇದೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ, ಅದರಿಂದ ಯಾರೋ ಪ್ರಶ್ನೆ ಕೇಳಬೇಕು. ಇದೊಂದು ಲೋಕದ ಅದ್ಭುತವಂತೆ. ಧರ್ಮರಾಜ ಯಕ್ಷನನ್ನು ಭೇಟಿಯಾದಾಗ ಯಕ್ಷ ಒಂದು 108 ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಏನು ಗೊತ್ತೋ, ಪ್ರಪಂಚದ ಅದ್ಭುತ ಯಾವುದು ಅಂತ ಒಂದು ಪ್ರಶ್ನೆ ಯಕ್ಷ. ನಾವಾದ್ರೆ ಬಹಳ ಸುಂದರವಾಗಿ ಉತ್ತರ ಕೊಡ್ತಾ ಇದ್ದೀವಿ, ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ದೇವೆ. ನಮ್ಗೆ ಎಷ್ಟೆಷ್ಟು ಅದ್ಭುತಗಳನ್ನು ನಾವು ನೋಡಿರ್ತೇವೆ, ಅದರಿಂದ ಅದು ಎಲ್ಲ ಅದ್ಭುತಗಳನ್ನು ಸೇರಿಸಿ ಅದ್ಭುತ ಅಂತ ಮಾಡಿ ಹಾಕ್ತಿದ್ವಿ. ಆದ್ರೆ ಧರ್ಮರಾಜ ಅದ್ಭುತ ಯಾವುದು ಅಂತ ಕೇಳಿದ್ರೆ ಉತ್ತರ ಯಾವುದು ಗೊತ್ತಾ? ನಮ್ಮೆಲ್ಲರನ್ನು ಹೇಳಿ ಇದೊಂದು ಅದ್ಭುತ ಅಂತ ಹೇಳ್ತಾರೆ. ಏನದು ಅದ್ಭುತ? ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಸ್ತಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅತಃ ಪರಂ. ಮನುಷ್ಯ ಪ್ರಾತಃ ಕಾಲದಲ್ಲಿ ಎದ್ದೇ ಸಾಕು, ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ ನಿನ್ನೆ ರಾತ್ರಿ ಅವರು ಹೋದ್ರಂತೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಇವತ್ತು ಅದಕ್ಕಿಂತ ಜಾಸ್ತಿ ಗೊತ್ತಾಗುತ್ತೆ. ಅವರು ಹೇಳ್ಬೇಕು ಅಂತಿಲ್ಲ, ಕೂತಾಗಲೇ ಒಂದು ವಾಟ್ಸಾಪ್ ಮೆಸೇಜ್ ನೋಡಿಯೇ ಹೇಳುವುದಾದ್ರಿಂದ ಆವಾಗಲೇ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಅವರು ದಿನಪತ್ರಿಕೆ ತೆಗೆದ್ರೆ ಗೊತ್ತಾಗುತ್ತೆ, ಅಲ್ಲಿ ಅವರ ಆತ್ಮಹತ್ಯೆ, ಇವರು ಸತ್ತು ಹೋದ್ರು ಅಂತ ವಿಷಯ. ಪ್ರತಿ ಅಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ. ದಿನ ದಿನಕ್ಕೂ ಜನ ಯಮಾಲಯವನ್ನು ಕುರಿತು ಸಾಕ್ತಾ ಇದ್ದಾರೆ. ಆದರೆ ಇದು ಅದ್ಭುತ ಅಲ್ಲ, ಇದು ವಾಸ್ತವ. ಆದರೆ ವಿಶೇಷ ಏನು? ಜನ ಇದೆಲ್ಲ ಕೇಳ್ತಾನೆ. ಕೇಳಿದ ಮೇಲೆ ಅಯ್ಯೋ ಪಾಪ ನಮ್ಮ ಸಂಬಂಧಿಗಳು ಸಾರಿಗೆ ಸತ್ತು ಹೋದ್ರ ಅಂತ ಕೇಳ್ತಾನೆ. ಕೇಳಿದ ಮೇಲೆ ಆ ಮನೆಗೆ ಹೋಗ್ತಾನೆ, ಹೋಗಿ ಕಣ್ಣೀರು ಹಾಕ್ತಾನೆ. ಕಣ್ಣೀರು ಹಾಕುವವರಿಗೆ ಇನ್ನಷ್ಟು ಕಣ್ಣೀರು ಬರುವ ಹಾಗೆ ಮಾಡ್ತಾನೆ. ಆಮೇಲೆ ಒಂದಿಷ್ಟು ಸಮಾಧಾನವನ್ನು ಬೇರೆ ಹೇಳ್ತಾನೆ, ಪರವಾಗಿಲ್ಲ ನಮ್ಮ ಸೋದರ ಮಾವ ಹೋದದ್ದಲ್ವ, ಏನು ತೊಂದರೆ ಇಲ್ಲ ಅಂತ ಹೇಳಿ ಬರ್ತಾನೆ. ಹೇಳಿ ಬರುವುದು ಮಾತ್ರ ಅಲ್ಲ, 13ನೇ ದಿವಸ ಹೋಗಿ ಚೆನ್ನಾಗಿ ಊಟ ಮಾಡಿ ಒಗ್ಗರಣೆಯ ವಾಸನೆಯನ್ನು ಕೈ ತೊಳೆದ ಮೇಲೆಯೂ ಮೂಸಿಕೊಂಡು ಬರ್ತಾನೆ. ಇಷ್ಟು ಬಂದವನಿಗೆ ನಾಳೆ ನನ್ನದ್ದು ಒಂದು 13ನೇ ದಿವಸ ಹೀಗೆ ನಡೀತದೆ ಅಂತ ಮಾತ್ರ ಯೋಚಿಸ್ತದೆ. ಶೇಷಾಹ ಸ್ಥಾವರಮಿಚ್ಛಂತಿ. ಅಷ್ಟು ಜನ ಸಾಯುವ ವಿಷಯವನ್ನು ತಾನು ಕೇಳಿದರೂ ಕೂಡ ಉಳಿದವರು, ಅವರೆಲ್ಲ ಸಾಯುವುದಕ್ಕೆ ಹುಟ್ಟಿದವರು, ನಾನು ಮಾತ್ರ ಶಾಶ್ವತವಾಗಿ ಬದುಕುವುದಕ್ಕೆ ಹುಟ್ಟಿದವ ಅಂತ ತಿಳ್ಕೊಳ್ತಾರಲ್ಲ. ಕಿಮಾಶ್ಚರ್ಯ ಮತಪರಂ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಯಾವುದಿದೆ? ಪ್ರಪಂಚದ ಪರಮಾದ್ಭುತ ವಿಷಯ ಅಂದ್ರೆ ಇದು ಅಂತ ಧರ್ಮರಾಜ ವಿವೇಚನೆ ಮಾಡಿ ಉತ್ತರ ಕೊಟ್ಟಿದ್ದ ಯಕ್ಷ ಪ್ರಶ್ನೆಗೆ. ಅದನ್ನು ಶುಕಾಚಾರ್ಯರು ಹೇಳ್ತಾರೆ, ಸಾವು ಅನ್ನುವುದು ನಿಯತವಾದದ್ದು. ಸಾವನ್ನು ಹೇಗೆ ಸಾಧಿಸಿಕೊಂಡ ಅನ್ನುವುದಷ್ಟೇ ಲೆಕ್ಕಕ್ಕೆ ಸಿಗುವಂತದ್ದು. ಆದ್ರಿಂದ ನೀನು ಅದೃಷ್ಟಶಾಲಿ. ಮನುಷ್ಯನಿಗೆ 100 ವರ್ಷ ಆಯುಷ್ಯ ಇದೆ ನೋಡಿ. ಆ 100 ವರ್ಷ ಆಯುಷ್ಯದಲ್ಲಿ ಮನುಷ್ಯ ಏನು ಸಾಧನೆ ಮಾಡಿಕೊಳ್ತಾನೆ? ಪ್ರಾಣಿಗಳು ಹುಟ್ಟಿ ಸತ್ತ ಹಾಗೆ ಹುಟ್ಟಿ ಸಾಯ್ತಾನೆ, ಪ್ರಯೋಜನ ಇಲ್ಲ. ಎಲ್ಲೋ 100ಕ್ಕೊಂದು 1000ಕ್ಕೊಂದು ವ್ಯಕ್ತಿ ಸಾಧನೆ ಮಾಡಿಕೊಳ್ತಾನೆ. ನಿಜವಾಗಿ ಮನುಷ್ಯ ಸಾಧಿಸುವುದಕ್ಕೋಸ್ಕರ ಹುಟ್ಟಿದವ. ಮನುಷ್ಯನ ಶರೀರ ಅದು ಶಾಶ್ವತ ಅಲ್ಲ. 8 ಗೇಣಿನ ದೇಹ, ರೋಮಗಳ 8 ಕೋಟಿಯು, ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು ನೆಂಟ ನೀನಿದ್ದಗಲಿದರೊಣ ಹೆಂಟೆಗಳು ಮುಚ್ಚುವುದು ದೇಹಗಳುಂಡೆ ಬಲ ಪುರುಷಾರ್ಥ ರಕ್ಷಿಸು ನಮ್ಮ ನನವರತ ಅಂತ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹಾಡ್ತಾರೆ. ಈ ದೇಹ ಅದೇ ಪುರುಷಾರ್ಥ ಅಲ್ಲ.
ದೇಹದಿಂದ ಪುರುಷಾರ್ಥ, ದೇಹದಿಂದ ಪುರುಷಾರ್ಥವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಮಾನವ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಭಗವಂತ ಒಮ್ಮೆ ಸಿಂಹಾಸನದಲ್ಲಿ ಕೂತಿದ್ದ, ಶೇಷಶಾಹಿ ಆಗಲಿಲ್ಲ, ಸಿಂಹಾಸನದಲ್ಲಿ ಉಪವಿಷ್ಟನಾಗಿದ್ದ. ಅವನ ಪಾದಪೀಠದಲ್ಲಿ ದೇವತೆಗಳ ರತ್ನ ಕಿರೀಟಗಳ ಘಟ್ಟಿಸುವಿಕೆಯಿಂದ ರತ್ನಗಳು ಚೆಲ್ತಾ ಇದ್ದವು. ಅಂತಹ ಭಗವಂತನಲ್ಲಿ ನಮಸ್ಕಾರ ಮಾಡಿದ ದೇವತೆಗಳು ಕೈ ಮುಗಿದು ಪ್ರಾರ್ಥಿಸ್ತಾರೆ, ಭಗವಂತ ನಮಗೊಂದು ಮನೆ ಕೊಡು. ಆಗ ಭಗವಂತ ಪಕ್ಕದಲ್ಲಿದ್ದ ಚತುರ್ಮುಖನಿಗೆ ಕಣ್ಸನ್ನೆ ಮಾಡ್ತಾನೆ. ಚತುರ್ಮುಖ ಬ್ರಹ್ಮ ಒಂದು ಹಸುವನ್ನು ನಿರ್ಮಾಣ ಮಾಡಿಕೊಡ್ತಾನೆ, ಒಂದು ಕುದುರೆಯನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಕುದುರೆಯನ್ನು ನೋಡ್ತಾರೆ ದೇವತೆಗಳು, ಒಂದು ಪ್ರದಕ್ಷಿಣೆ ಬರ್ತಾರೆ. ಓ ಎಷ್ಟು ಚಂದ, ಏನು ಚಂದ ಅಂತ ಹೇಳ್ತಾರೆ. ಆದರೆ ತುಂಬಾ ಚೆನ್ನಾಗಿದೆ, ಬೇರೆ ಏನಾದರೂ ನಿರ್ಮಾಣ ಮಾಡಿಕೊಡು ಅಂತ ಚತುರ್ಮುಖನ ಅಂತ ಹೇಳ್ತಾರೆ. ಕುದುರೆ ಇಷ್ಟ ಆಗಲಿಲ್ಲ ಅವರಿಗೆ, ಗೃಹ ಪ್ರವೇಶ ಮಾಡಲೇ ಇಲ್ಲ, ಗೃಹ ಮಾತ್ರ ಇದೆ. ಸರಿ, ಚತುರ್ಮುಖ ಬ್ರಹ್ಮ ಎರಡನೇದ್ದು ಸೃಷ್ಟಿ ಮಾಡಿದ, ಒಂದು ಹಸುವನ್ನು ನಿರ್ಮಾಣ ಮಾಡಿದ. ಹಸುವನ್ನು ನಿರ್ಮಾಣ ಮಾಡಿಕೊಳ್ಳಿ ಇವರು 3 ಪ್ರದಕ್ಷಿಣೆ ಬಂದರು. ಪ್ರದಕ್ಷಿಣೆ ಬಂದು ಹಸುವಿನ ಒಳಗೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ಒಂದು ಅಂಶವನ್ನು ಮಾತ್ರ ಅಲ್ಲಿಟ್ಟು ಮತ್ತೆ ಅಲ್ಲಿಂದ ಹೊರಗೆ ಬಂದರು. ಹೊರಗೆ ಬಂದು ಚತುರ್ಮುಖ ಹತ್ರ ಕೇಳಿದ್ರು, ತುಂಬಾ ಚೆನ್ನಾಗಿದೆ, ಇನ್ನೊಂದು ಬೇಕಿತ್ತು ಮನೆ. ಆವಾಗ ಚತುರ್ಮುಖ ಈ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿದ. ಮನುಷ್ಯ ಶರೀರವನ್ನು ನೋಡಿದ್ದೇ ತರ ದೇವತೆಗಳು ಪ್ರದಕ್ಷಿಣೆಯೇ ಬರಲಿಲ್ಲ, ಕೈ ಮುಗಿದು ಸುಕೃತಂಬರ ಅಂತ ಹೇಳಿದ್ರು, ಪ್ರವೇಶವೇ ಮಾಡಿಬಿಟ್ಲಂತೆ, ಹೊರಗೆ ಬರಲೇ ಇಲ್ಲ. ಇದು ಐತರೇಯೋಪನಿಷತ್ತು ಮಾನವ ಶರೀರದ ವ್ಯಕ್ತಿತ್ವದ ಮಹತ್ವವನ್ನು ಸಾರಿರ್ತಕ್ಕಂತಹ ಮಾತು. ಮಾನವ ಶರೀರಕ್ಕೆ ಅಷ್ಟು ಮಹತ್ವ ಇದೆ. ದೇವತೆಗಳ ತಾಣ, ಎಲ್ಲ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಮಾನವ ಶರೀರ. ದೇವತೆಗಳಿಗೆ ತುಂಬಾ ಇಷ್ಟವಾದಂತಹ ಶರೀರ. ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಸನ್ನಿಹಿತವಾಗಿದ್ದುಕೊಂಡು ನಿಂತಿರತಕ್ಕಂತಹ ಈ ಒಂದು ಗೃಹ ಈ ಶರೀರ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದರಲ್ಲಿ ತೃಪ್ತಿಪಟ್ಟಂತಹ ಶರೀರ. ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ ಅಂತ ಭಾಗವತದ್ದೇ ಮಾತು. ಈ ಶರೀರವನ್ನು ಸೃಷ್ಟಿಸಿದಾಗ ಆ ದೇವನಿಗೆ ಖುಷಿಯಾಯಿತು. ಯಾಕೆ ಖುಷಿಯಾಯಿತು? ಇಲ್ಲಿಯ ತನಕ ಏನೇನನ್ನು ನಾನು ಸೃಷ್ಟಿಸಿದೆ ಅದು ಬದುಕುತ್ತೆ, ಆದರೆ ಸೃಷ್ಟಿ ಮಾಡಿದವನಿಗೆ ಥ್ಯಾಂಕ್ಸ್ ಹೇಳುವುದಿಲ್ಲ. ಆದ್ರೆ ಈ ಶರೀರ ಹಾಗಲ್ಲ, ಇಲ್ಲಿರುವ ಚೇತನ ಚೆನ್ನಾಗಿ ಬದುಕ್ತಾನೆ, ಜೊತೆಗೆ ಸೃಷ್ಟಿಸಿದ ದೇವರ ಬಗ್ಗೆ ಆಲೋಚನೆ ಮಾಡಿ ಪೂಜೆ ಸಲ್ಲಿಸ್ತಾನೆ. ಈ ವ್ಯಕ್ತಿತ್ವ ಇದೆ ಅನ್ನುವ ಕಾರಣದಿಂದ ಈ ಶರೀರಕ್ಕೆ ಮಹತ್ವ ಇರತಕ್ಕಂಥದ್ದು. ಉಳಿದೆಲ್ಲ ಪ್ರಾಣಿಗಳಿಗಿಂತ ಮಾನವ ಶರೀರ ಎತ್ತರವಾದದ್ದು. ಶರೀರಕ್ಕೆ ಬೆಲೆ ಇರುವುದರಿಂದ ಅಲ್ಲ, ಶರೀರದಲ್ಲಿರುವ ಆತ್ಮ ತತ್ವಕ್ಕೆ ವಿವೇಕ ಇರುವುದರಿಂದ. ವಿವೇಕ ಏಕೋ ವಿವೇಕ ಕ್ಯದಿಕೋ ಮನುಷ್ಯೇ ದೇವೀವ ಹೀನ ಪಶುಭಿ ಸಮಾನ. ಆದ್ದರಿಂದ ವಿವೇಕ ಅನ್ನೋದು ಮನುಷ್ಯನ ಹೆಚ್ಚುಗಾರಿಕೆ ಈ ಶರೀರದಲ್ಲಿ ಮಾತ್ರ ಸಿಗುವಂತದ್ದು. ನೀವು ಶರೀರಕ್ಕೆ ಬೆಲೆ ಹಾಕಿದ್ರೆ ಈ ಶರೀರಕ್ಕಿಂತ ಪ್ರಾಣಿಗಳ ಶರೀರ ಎಷ್ಟೆಷ್ಟೋ ಆಗ್ಬೋದು. ಆನೆಯ ಹಲ್ಲು ಜಾರಿದ್ರೆ ಅದಕ್ಕೆ 4 ಲಕ್ಷ ರೂಪಾಯಿ ಕೊಟ್ಟು ಅರ್ಧ ಹಲ್ಲನ್ನು ಮಾತ್ರ ತಗೊಳ್ತೇವೆ ನಾವು. ಮನುಷ್ಯನ ಹಲ್ಲು ಜಾರಿದ್ರೆ ಬೆಲೆ ಕೊಡ್ತೀವಿ. ಹಲ್ಲು ಜಾರಿದ್ರೆ ಸೆಗಣಿಯಲ್ಲಿ ಮುಚ್ಚಿ ದೂರಕ್ಕೆ ಹಾಕಿ ಹಳೆದು ಹೋಗಿ ಹೊಸದು ಬರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇಲ್ಲ ಹೊಸ್ತು ಕೂಡ ಹೋದ್ರೆ ಹೋಯ್ತು ಅಂತ ಅದಕ್ಕೆ ಕೃಷ್ಣಾರ್ಪಣ. ಸೆಗಣಿಯಲ್ಲಿ ಮುಚ್ಚಿ ದೂರ ಹಾಕುವುದು ವಿಷ. ಮನುಷ್ಯನ ಹಲ್ಲು ಜಾರಿದ್ರೆ ವಿಷ, ಆನೆಯ ಹಲ್ಲು ಜಾರಿದ್ರೆ ಅದಕ್ಕೆ ಮೂರ್ತಿ ಕೆತ್ತನೆ ಮಾಡಿ ನಮ್ಮ ಶಾಲಗ್ರಾಮ ಪ್ರತಿಮೆಯ ಒಳಗಿಟ್ಟು ಅಭಿಷೇಕ ಮಾಡುವಷ್ಟು ಶುದ್ಧ. ಹಾಗಾದ್ರೆ ಮನುಷ್ಯನ ಶರೀರಕ್ಕೆ ಬೆಲೆ ಇಲ್ಲ. ಆನೆಯ ಕೂದಲು ಜಾರಿದರೆ ಬಂಗಾರದ ಕಟ್ಟು ಹಾಕಿ ಕೈಯಲ್ಲಿ ಹಾಕ್ಬರ್ತೇವೆ, ಆನೆಯ ಕೂದಲು ರಕ್ಷೆ ಅಂತ. ಆದ್ರೆ ಮನುಷ್ಯನ ಕೂದಲು ಅನ್ನದಲ್ಲಿ ಸಿಕ್ಕಿದ್ರೆ ಬರೀ ಕೂದಲು ತೆಗೆದಿಡುವುದಲ್ಲ, ಅದಕ್ಕೆ ತಾಗಿದ ಅನ್ನವೂ ಕೂಡ ಅಸಹ್ಯ ಆಗುತ್ತೆ ನಮಗೆ. ಕೂದಲಿಗೆ ಬೆಲೆ ಇಲ್ಲ, ಚರ್ಮಕ್ಕಾದ್ರೂ ಬೆಲೆ ಉಂಟ. ಕೃಷ್ಣಾಜಿನ ವ್ಯಾಘ್ರಾಂಜನಗಳನ್ನು ದೇವರ ಬಳಿಯಲ್ಲಿ ಹಾಸಿಕೊಂಡು ಸಂಜಾವನೆ ಮಾಡ್ತೇವೆ. ಮನುಷ್ಯನ ಚರ್ಮಕ್ಕೆ ಏನು ಬೆಲೆ ಇದೆ? ಉಗುರಿಗೆ ಬೆಲೆ ಇಲ್ಲ. ಹುಲಿಯ ಉಗುರು ಅಂತ ಅದರ ರಕ್ಷೆ, ಶರೀರದಲ್ಲಿ ಧಾರಣೆ ಮಾಡಬಹುದು. ಮನುಷ್ಯ ಮನೆಯ ಒಳಗೆ ಉಗುರು ಏನಾದ್ರೂ ತುಂಡು ಮಾಡಿ ಬಿಸಾಡ್ತಾನೆ ಅಂದ್ರೆ ಆ ಮನೆಗೆ ಮತ್ತೊಂದು ಮಾಟ ಮಂತ್ರ ಮಾಡಬೇಕಾಗಿಲ್ಲ, ಅದೇ ಸಾಕಾಗ್ತದೆ. ಹಾಗಾದರೆ ಮನುಷ್ಯನ ಅವಯವಗಳಿಗೆ ಬೆಲೆ ಅಲ್ಲ. ಉಳಿದ ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ. ಅವುಗಳು ಒಪ್ಪಿಕೊಂಡಿದ್ದಾವೆ. ಕಾರಣ ಏನು? ಶರೀರದ ಅವಯವಕ್ಕೆ ಬೆಲೆ ಇರುವುದರಿಂದ ಅಲ್ಲ, ಶರೀರದಲ್ಲಿರುವ ವಿವೇಚನಾ ಶಕ್ತಿಯಿಂದ. ವಿದ್ಯೆಯಿಂದ, ವಿದ್ಯಾವಿಹೀನ ಪಶುಗಳು. ಕಣ್ಣಿಗೆ ಕಂಡ ವಿಷಯಗಳನ್ನು ನೋಡ್ತಾ ಕಾಣದೇ ಇದ್ದ ದೇವರನ್ನು ಚಿಂತನೆ ಮಾಡಿ ಧರ್ಮಾಧರ್ಮಗಳ ವಿಷಯವನ್ನು ತಿಳಿದು ಧರ್ಮದಿಂದ ಶ್ರೇಯಸ್ಸು ಅಧರ್ಮದಿಂದ ಅಪಯಶಸ್ಸು ಅನ್ನುವುದನ್ನು ತಿಳಿದು ಧರ್ಮ ಸಾಧನೆಯಲ್ಲಿ ತೊಡಗಿದ ಕಾರಣದಿಂದ ಮನುಷ್ಯರಿಗೆ ಶ್ರೇಯಸ್ಸು. ಆದ್ರಿಂದ ಈ ಶರೀರದಲ್ಲಿ ಆತ 100 ವರ್ಷ ಅನ್ನುವುದು ಅವನಿಗೆ ಪೂರ್ಣಾಯುಷ್ಯ ಅಂತ ಆದರೆ ಅಷ್ಟೂ ಆಯುಷ್ಯವನ್ನು ಸಾಧನೆಗೋಸ್ಕರ ಉಪಯೋಗಿಸಿಬಿಡಬೇಕು. ಆದ್ರೆ ಏನಾಗ್ತಾ ಇದೆ ಮನುಷ್ಯನದ್ದು? ನೀನು ಕೇಳಿದಿ ಪರೀಕ್ಷಿತ, ಕೇಳಲೇಬೇಕಾದ ವಿಷಯ ಯಾವುದು? ಕೇಳುವುದಕ್ಕೆ 1000 ಇದೆ. ಶ್ರೋತವ್ಯಾನೀಹ ರಾಜೇಂದ್ರ
ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಆತ್ಮತತ್ವದ ಪರಿಜ್ಞಾನ ಇಲ್ಲದೆ ಇರತಕ್ಕಂತಹ, ಮನೆಯನ್ನೇ ದೊಡ್ಡ ವೈಕುಂಠ ಅಂತ ಭಾವಿಸಿಕೊಂಡಂತಹ ವ್ಯಕ್ತಿತ್ವಕ್ಕೆ ಕೇಳುವುದಕ್ಕೆ ಸಾವಿರ ವಿಷಯಗಳಿದ್ದಾವೆ. ಪಕ್ಕದ ಮನೆಯ ವಿಷಯ ಕೇಳಲಿಕ್ಕಿದೆ, ಆ ಕಡೆ ಮನೆಯ ವಿಷಯ ಕೇಳಲಿಕ್ಕಿದೆ, ನಿನ್ನೆ ರೈಲಲ್ಲಿ ಬಂದವರ ಕಥೆ ಕೇಳಲಿಕ್ಕಿದೆ, ವಿಮಾನದಲ್ಲಿ ಬಂದವರ ಕಥೆ ಕೇಳಲಿಕ್ಕಿದೆ. ಕೇಳುವುದಕ್ಕೆ ಸಾವಿರ ವಿಷಯಗಳಿದ್ದಾವೆ. ಆದರೆ ಕೇಳಲೇಬೇಕಾದ ವಿಷಯ ಯಾವುದು ಅಂತ ಪ್ರಶ್ನೆ. ಕೇಳುವುದಕ್ಕೆ ಸಾವಿರ ಇದೆ, ಆದರೆ ಅದನ್ನೆಲ್ಲ ಕೇಳಿ ತಿಳ್ಕೊಂಡು ಏನಾಗಬೇಕು? ಬೇಡ. ಕೇಳಿ ತಿಳಿದು ನಾವು ಆತ್ಮತತ್ವವನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕಲ್ವಾ? ಅದಕ್ಕೋಸ್ಕರ ಅರ್ಥಶಾಸ್ತ್ರ ಇದೆ, ವೈದ್ಯಶಾಸ್ತ್ರ ಇದೆ, ಸಂಗೀತಶಾಸ್ತ್ರ ಇದೆ, ಸ್ಥಾಪತ್ಯ ವೇದ ಇದೆ, ಶಿಲ್ಪಶಾಸ್ತ್ರ ಇದೆ, ವಾಸ್ತುತಂತ್ರ ಇದೆ, ಜ್ಯೋತಿಷ್ಯ ಇದೆ. ಕೇಳುವುದಕ್ಕೆ ಸಾವಿರ ಇದೆ, ಆದರೆ ಅವನ್ನೆಲ್ಲ ಕೇಳುವುದಕ್ಕೆ ಕಾಲ ಇಲ್ಲ. ಇರುವುದು 100 ವರ್ಷದ ಆಯುಷ್ಯ ಇರುವುದು. 100 ವರ್ಷದ ಆಯುಷ್ಯದಲ್ಲಿ 50 ವರ್ಷ ನಿದ್ದೆ ಮಾಡಿ ಕಳ್ಕೊಳ್ಳುತ್ತೇವೆ. 50 ವರ್ಷ ಹೋಯಿತು, ಇನ್ನು ಉಳಿದದ್ದು 50 ವರ್ಷ ಮಾತ್ರ. ಆ 50 ವರ್ಷದಲ್ಲಿ ಹಗಲು ಮಾತ್ರ ಉಳಿದದ್ದಲ್ವಾ? ಆ ಹಗಲಿನಲ್ಲಿ ಏನು ಮಾಡ್ತೇವೆ? ಹಗಲಿನ ಹೊತ್ತು ಸಂಪಾದನೆ ಮಾಡ್ತೇವೆ. ಸಂಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಅಂದ್ರೆ ರಾತ್ರಿ ನಿದ್ದೆಗೆಟ್ಟು ಸಂಪಾದನೆ ಮಾಡ್ತೇವೆ. ನಿದ್ರಯ ಹ್ರಿಯತೆ ನಕ್ವಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇ ಹಯ ರಾಜನ್ ಕುಟುಂಬ ಭರಣೇನವ. ಹಗಲನ್ನು ಕುಟುಂಬ ಭರಣದ ಮೂಲಕ ಅಥವಾ ದುಡ್ಡು ಸಂಪಾದನೆಯ ಮೂಲಕ ನಾವು ಕಲ್ಕೊಂಡ್ವಿ. ದೇವರನ್ನು ಚಿಂತಿಸುವುದಕ್ಕೆ, ಆತ್ಮತತ್ವದ ಉದ್ಧಾರಕ್ಕೆ ನಮಗೆ ಎಲ್ಲಿ ಕಾಲ ಸಿಗ್ತದೆ? ಕಾಲ ಸಿಗುವುದಿಲ್ಲ. ಆಗ ಹೇಳ್ತೇನೆ ನಾನು, ಪುರುಸೊತ್ತಿನ ಬಗ್ಗೆ ನಮಗೆ ಪುರುಸೊತ್ತಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತ ಈಗ ಪ್ರಶ್ನೆ. ಪರವಾಗಿಲ್ಲ, ನಿನಗೆ 7 ದಿವಸ ಉಳಿದಿದೆ ಅಲ್ವಾ, ಅಷ್ಟೇ ಸಾಕು ಶ್ರೇಯಸ್ಸು ಸಂಪಾದನೆ ಮಾಡಲಿಕ್ಕೆ. ಯಾಕಂದ್ರೆ ಎಷ್ಟು ದಿವಸ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಬದುಕಲಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ ಆ ತಿಳಿವು ಅನ್ನೋದು ಮುಖ್ಯ. ಎಷ್ಟು ಬದುಕಿದ್ರು ಸಾಯುವುದಕ್ಕೆ ಸಿದ್ಧನಾದ 98 ವರ್ಷದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿದ್ರು, ಶ್ವಾಸ ನಾಡಿ ಎಲ್ಲ ನೋಡಿದ್ರು. ನೋಡಿ ಹೇಳಿದ್ರು ಮಕ್ಕಳಿಗೆ, ಇವರನ್ನು ಮನೆಗೆ ಕರ್ಕೊಂಡು ಹೋಗಿ ಏನಾದರೂ ಅವರಿಗೆ ಈ ವಸಂತ ಕಾಲದಲ್ಲಿ ಒಂದು ವಸಂತ ದ್ವಾದಶಿಯನ್ನು ತಿನ್ನಬೇಕು ಅಂತಿದ್ರೆ ಬೇಕಾದೆಲ್ಲ ತಿನ್ನಿಸಿ, ತೊಂದರೆ ಇಲ್ಲ, ಔಷಧಿ ಕೊಡಬೇಕಾದ ಅನಿವಾರ್ಯತೆ ಏನಿಲ್ಲ, ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವರು ಗುಸುಗುಸು ಮಾತಾಡುವುದನ್ನು ಈ ವ್ಯಕ್ತಿ ಕೇಳಿಸಿಕೊಂಡು ಮಕ್ಕಳನ್ನ ಕರೆದು ಹೇಳಿದ, ಏನಂತೆ, ಇವರಿಗೆ ಆಗುವುದಿಲ್ವೋ ನನ್ನನ್ನು ಬದುಕಿಸ್ಲಿಕ್ಕೆ, ಬೇರೆ ಆಸ್ಪತ್ರೆಗೆ ಸೇರಿಸಿ, ನಾನು ಸಂಪಾದಿಸಲು ಬೇಕಾದಷ್ಟೇ. ಅಂದ್ರೆ ಇವನ ಅಭಿಪ್ರಾಯ ಏನು ಅಂದ್ರೆ, ನಾನು ಸಾಯಲಿಕ್ಕೆ ಹುಟ್ಟಿದವ ಅಲ್ಲ, ಅಕಸ್ಮಾತ್ ಸತ್ತೆ ಅಂತಾದ್ರೆ ಈ ಡಾಕ್ಟರ್ ಸರಿಯಾಗಿ ಕಲಿಯದೇ ಇದ್ದದ್ರಿಂದ ಸಾಯುವುದು, ವಸ್ತುತಃ ನಾನು ಸಾಯತಕ್ಕಂಥವನೇ ಅಲ್ಲ ಅಂತ ತೀರ್ಮಾನಿಸಿಕೊಂಡಿರ್ತಾನೆ. ಆದ್ರಿಂದ ಇಂಥವನನ್ನು ಯಾರು ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಸಾಯುವವ ಇದ್ದೇನೆ, ಇಷ್ಟೇ ನನಗೆ ಆಯುಷ್ಯ ಅಂತ ತಿಳಿಯುವುದು ಮುಖ್ಯ. ಯಾಕಂದ್ರೆ ಖಟ್ವಾಂಗನ ಕಥೆ ಕೇಳು. ಖಟ್ವಾಂಗೋ ನಾಮ ರಾಜ ಋಷಿ ಜ್ಞಾತ್ವಾ ಇಯತ್ತಾಂ ಇಹ ಆಯುಷಃ ಮುಹೂರ್ತಾತ್ ಸರ್ವಮುತ್ಸೃತ್ಯ ಗತವಾನ್ ಅಭಯಂ ಪದಂ. ಸೂರ್ಯವಂಶದ ಖಟ್ವಾಂಗ ರಾಜ, ಅವರೆಲ್ಲರೂ ದಶರಥರು. ಸೂರ್ಯವಂಶದ ರಾಜರೆಲ್ಲ ದಶರಥ, 10 ದಿಕ್ಕುಗಳಲ್ಲೂ ರಥವನ್ನು ಓಡಿಸತಕ್ಕಂಥದ್ದು. ಊರ್ಧ್ವಲೋಕಕ್ಕೆ ಹೋಗಿ ದೇವಲೋಕದಲ್ಲಿ ರಾಕ್ಷಸರ ಜೊತೆಗೆ ಹೋರಾಡುವ ಶಕ್ತಿ ಇದ್ದಂತಹ ರಾಜರು ರಘುವಂಶದ ರಾಜರು. ಖಟ್ವಾಂಗ ದೇವಲೋಕದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ್ದಾರೆ. ಅಷ್ಟರಲ್ಲಿ ರುದ್ರದೇವನಿಗೆ ಸ್ಕಂದನೆಂಬ ಮಗ ಹುಟ್ಟಿದ ಅನ್ನೋ ವಿಷಯ ಸಿಕ್ಕಿತು. ದೇವತೆಗಳು ಹೇಳಿದ್ರು, ದೇವಸೇನಾಧಿಪನಾಗಿ ಸ್ಕಂದ ಬಂದಿದ್ದಾನೆ, ನೀನು ಇಷ್ಟು ಕಾಲ ಉಪಕರಿಸಿದ್ದಾಯಿತು, ಈಗ ನೀನು ಊರಿಗೆ ಹೋಗಬಹುದು, ಬೇಕಾದ್ದು ಕೇಳು. ಇವ ಹೇಳ್ತಾನೆ, ಬೇಕಾದ್ರೆ ಕೇಳಬಹುದು, ಆದ್ರೆ ನನಗೆ ಒಂದು ವಿಷಯ, ಇನ್ನೆಷ್ಟು ಆಯುಷ್ಯ ಉಳಿದಿದೆ, ತುಂಬಾ ಸಮಯ ಆಯ್ತು ನಾನು ಬಂದು, ಆಯುಷ್ಯ ಎಷ್ಟು ಉಳಿಕೊಂಡಿದೆ ಹೇಳು. ಬುದ್ಧಿವಂತ, ಯಾಕಂದ್ರೆ ಇವರೆಲ್ಲ ಕೊಡೋದು, ಇವನು ಅದನ್ನು ಹಿಡ್ಕೊಂಡು ಊರಿಗೆ ಬರೋದು, ಗೊಟ್ಟಕ್ಕಾಗಬೇಕ್ರೆ ಪ್ರಯೋಜನ ಇಲ್ಲ, ಇವರು ಗೊಟ್ಟದ್ದೇಲ್ಲ. ಅದಕ್ಕೋಸ್ಕರ ಕೇಳಿದ, ಎಷ್ಟು ಆಯುಷ್ಯ ಉಳಿದಿದೆ? ಇವರು ಚಿತ್ರಗುಪ್ತನನ್ನು ಕರೆಸಿದ್ರು. ಚಿತ್ರಗುಪ್ತ ಹೇಳಿದ, ಇನ್ನು 1 ಮುಹೂರ್ತದಷ್ಟು ಉಳಿದಿದೆ. ಮುಹೂರ್ತ ಅಂದ್ರೆ 2 ಗಳಿಗೆ. ಆ ಹೊತ್ತಿಗೆ ಇವಾಗ ಹೇಳ್ತಾನೆ, ದಯವಿಟ್ಟು ಈ ಕ್ಷಣದಲ್ಲಿ ನನ್ನ ಊರಿನಲ್ಲಿರುವ ಹಾಗೆ ಮಾಡಿ. ಖಟ್ವಾಂಗ ಊರಲ್ಲಿದ್ದಾನೆ, ತಾನು ಅಲ್ಲೇ ಕುಳಿತು ಇಡೀ ರಾಜ್ಯವನ್ನು ತ್ಯಾಗ ಮಾಡಿದ. ಹೆಂಡತಿ ಮಕ್ಕಳನ್ನು ಸನ್ಯಸ್ತಮಯ 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 ಅಂತ 3 ಬಾರಿ ಹೇಳಿ ಸನ್ಯಾಸಿಯಾದ. ಸರ್ವ ಸಂಘವನ್ನು ಮಾನಸವಾಗಿ ತ್ಯಜಿಸಿದ. ಸರ್ವ ಸಂಘ ಪರಿತ್ಯಾಗಿಯಾಗಿ ಭಗವಂತನನ್ನು ಮೂಲಾಧಾರದಿಂದ ಊರ್ಧ್ವಮುಖವಾಗಿಸಿ ಆಜ್ಞಾಚಕ್ರದಲ್ಲಿ ತಂದು ನಿಲ್ಲಿಸಿ ಅಲ್ಲಿ ತಾದಾತ್ಮ್ಯ ದೃಷ್ಟಿಯಿಂದ ಭಕ್ತಿ ತದಾತ್ಮನಾಗಿ ಅದರಲ್ಲಿ ಚಿಂತನೆಯನ್ನು ನಡೆಸ್ತಾ ಮುಹೂರ್ತಾತ್ ಸರ್ವಂ ಉತ್ಸೃಜ್ಯ ಗತವಾನ್ ಅಭಯಂ ಪದ, ಮೋಕ್ಷವನ್ನು ಪಡೆದು ಬಿಟ್ಟ. ಹಾಗಾದರೆ ಇವನಿಗೆ ಗೊತ್ತಾಗಿ ಉಳಿದದ್ದು ಕೇವಲ 1 ಮುಹೂರ್ತ ಕಾಲ, 48 ನಿಮಿಷ.
ನಿಮಿಷ ಮಾತ್ರ. ಅಷ್ಟರಲ್ಲಿ ಆತ ಮೋಕ್ಷ ಸಾಧನೆ ಮಾಡಿಕೊಂಡು ಬಿಟ್ಟ. ಪರೀಕ್ಷಿತ, ನೀನು ಅದೃಷ್ಟಶಾಲಿ. ಬರೀ 2 ಮುಹೂರ್ತ 10 ಮುಹೂರ್ತ ಅಲ್ಲ, 7 ದಿವಸ ಉಳ್ಕೊಂಡಿದೆ ನಿನಗೆ. ಬ್ರಹ್ಮಾಂಡ ಸಾಧನೆ ಮಾಡಿಬಿಡಬಹುದು. ಆದರೆ 7 ದಿವಸಗಳ ಈ ದೀರ್ಘ ಕಾಲಾವಧಿಯಲ್ಲಿ ನೀನು ಬೇಕಾದ ಸಾಧನೆ ಮಾಡಬಹುದು. ನಿನ್ನ ಸಾಧನೆಯ ಮೂಲಕ ಊರಿಗೆ ಊರೇ ಸಾಧನೆಯನ್ನು ಮಾಡುವುದಕ್ಕೆ ಒಂದು ಸದವಕಾಶವನ್ನು ಭಗವಂತ ಕಲ್ಪಿಸಿದ್ದಾನೆ. ಅದಿಲ್ಲದೆ ಹೋದರೆ ಆ ಪುಟ್ಟ ಮಗು ಇನ್ನು 7 ದಿವಸಕ್ಕೆ ಸರಿಯಾಗಿ ನೀನು ಸಾಯಬೇಕು ಅಂತ ಯಾಕೆ ಶಾಪ ಕೊಡಬೇಕು? ಈಗಲೇ ಸತ್ತು ರಕ್ತಕಾರಿ ಸಾಯಿಗೆ ಶಾಪ ಯಾಕೆ ಕೊಡಲಿಲ್ಲ? ಆದ್ರಿಂದ ಇದು ಆ ಹುಡುಗ ಕೊಟ್ಟ ಶಾಪ ಅಲ್ಲ. ಭಗವಂತ ಲೋಕಕ್ಕೆ ಶ್ರೇಯಸ್ಸನ್ನು ಕೊಡುವುದಕ್ಕೋಸ್ಕರ ಮಾಡಿದಂತಹ ನಾಟಕ. 7 ದಿವಸದ ನಿನ್ನ ಆಯುಷ್ಯದ ಕಾರಣದಿಂದಾಗಿ 7 ದಿವಸದ ನಂತರದ ನಿನ್ನ ಮೃತ್ಯು ಇಲ್ಲಿ ಕಾರಣ ಆಗುವುದಿಲ್ಲ. 7 ದಿವಸ ನಿನಗೆ ಆಯುಷ್ಯ ಅನ್ನೋದು ಕಾರಣವಾಯಿತು. ಆ ಕಾರಣ ಲೋಕಕ್ಕೆ ಬೆಳಕು ಕೊಡತಕ್ಕಂತಹ ಕೆಲಸವಾಗಿ ಪರಿಣಮಿಸಿದೆ. ಆದ್ದರಿಂದ ಈ 7 ದಿವಸದಲ್ಲಿ ನೀನು ಸರ್ವಶ್ರೇಯಸ್ಸನ್ನು ಸಂಪಾದಿಸು. ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನಾನು ಮಾಡ್ತೇನೆ. ನೀನು ಕೇಳಲೇಬೇಕಾದುದು ಯಾವುದು ಅಂದರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚೇಚ್ಛತಾ ಭಯಂ. ಅದು ಸರ್ವಾಂತರ್ಯಾಮಿಯಾದಂತಹ ಸರ್ವಾತ್ಮ ಅನಿಸಿದಂತಹ ಆ ಹರಿಹಿ ಈಶ್ವರ, ಅನಿಷ್ಟ ಹಾರಕನಾಗಿ ಸರ್ವಸ್ವಾಮಿಯಾದಂತಹ ಆ ಭಗವಂತ, ಅವನ ಬಗ್ಗೆ ಶ್ರವಣ ಮಾಡಬೇಕು. ಕೇಳುವವರಿದ್ದಾಗ ಕಿವಿಗೊಟ್ಟು ಕೇಳಬೇಕು. 2 ಕಿವಿ ಸಾಕಾಗಲಿಲ್ಲ, ಮೈಯೆಲ್ಲ ಕಿವಿಯಾಗಿಸಿಕೊಂಡು ಶ್ರವಣ ಮಾಡಬೇಕು. ಕೇಳುವವರು ಇಲ್ಲ, ಅವರು ಊಟಕ್ಕೆ ಹೋದಂತಾದರೆ ಕೇಳಿದ್ದನ್ನು ಒಳಗೆ ಮನನ ಮಾಡಬೇಕು. ಇಲ್ಲ ಕೇಳುವವರಿದ್ದಾರೆ ಅಂದರೆ ಅವರಿಗೆ ಹೇಳಬೇಕು. ಕೀರ್ತಿತವ್ಯಶ್ಚ ಮಂತವ್ಯಶ್ಚ. ಹೀಗೆ ಇನ್ನೊಬ್ಬರು ಇದ್ದಾಗಲೂ ಕೆಲಸ ಮಾಡಬಹುದು, ಯಾರು ಇಲ್ಲದೇ ಇದ್ದಾಗಲೂ ಮನನ ಮಾಡಬಹುದು. ಈ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸರ್ವಶ್ರೇಯಸ್ಸನ್ನು ಸಂಪಾದಿಸಬೇಕು ಅನ್ನುವ ಉಪದೇಶವನ್ನು ಶುಕಾಚಾರ್ಯರು ಮಾಡಿದರು ಅನ್ನುವ ಕಥೆಯ ಜೊತೆಗೆ ಭಗವಂತನಿಗೆ ನೈವೇದ್ಯ ನಡೀತಾ ಇದೆ. ನಾವು ನೈವೇದ್ಯ ಕಾಲದಲ್ಲಿ ಒಂದು ಹಾಡು ಕೇಳಬೇಕು ಅಂತ ಒಂದು ಕ್ರಮ ಇದೆ. ಹಾಗಾಗಿ ನಮ್ಮ ಯಾರು ಹಾಡು ಹೇಳುವುದು? ಸರಿ, ಹಾಡು ಶ್ರವಣ ಮಾಡೋಣ. ಮತ್ತೆ ಮಧ್ಯಾಹ್ನ ಭೋಜನಾನಂತರದಲ್ಲಿ ವಿಶ್ರಾಂತಿಯನ್ನು ತಗೊಂಡು ಬಹುಶಃ ಭೋಜನ 2 ಗಂಟೆಗೆ ನಾವು ಕೂತ್ಕೊಳ್ಬಹುದೋ ಏನೋ. ಕೂತ್ರೆ ಎಲ್ಲ ಕೈಕಾಲು ತೊಳೆಯುವುದೆಲ್ಲ ಆಗುವಾಗ 3 ಗಂಟೆ ಆಗ್ಬೋದು ಹೇಳುವಾಗ. ಮತ್ತೆ ನಾವು 4:15ಗೆ ಶುರು ಮಾಡಿದ್ರೆ ಮಾಡ್ಬೋದಾ? ಅಥವಾ 4 ಗಂಟೆಗೆ ಶುರು ಮಾಡ್ಬೋದು? ಒಂದು ಈಗ 4:00ಕ್ಕೆ ನಿಂತುಕೊಳ್ಳೋಣ. 4:00ಕ್ಕೆ ಶುರು ಮಾಡೋಣ. 4ರಿಂದ ಒಂದು 5:15 ತನಕ 1:30 ಗಂಟೆ ಮಾಡಿ ಆಮೇಲೆ ಸಂಜೆ ಅವನಿಗೆ ವಿಶ್ರಾಂತಿ ಬಂದು ಶ್ರೀಕೃಷ್ಣ 4:00 ಅಂತವ್ಯಶ್ಚೇಚ್ಛತಾಭಯಂ. ಭಗವಂತನ ಬಗ್ಗೆ ಅವಶ್ಯ ಕೇಳಬೇಕು. ಯಾಕಂದರೆ ಎಲ್ಲ ಶಾಸ್ತ್ರಗಳನ್ನು ಶ್ರವಣ ಮಾಡಿದ್ರಿಂದ ಏನು ಫಲವೋ ಭಗವಂತನನ್ನು ಕೇಳಿ ಅರ್ಥೈಸಿಕೊಳ್ಳುವುದಕ್ಕೋಸ್ಕರ ಧ್ಯಾನ ಪದ್ಧತಿಯನ್ನು ಆತನಿಗೆ ನಿರೂಪಿಸ್ತಾನೆ. ಧ್ಯಾನ ಅನ್ನುವುದು 2 ರೀತಿಯಲ್ಲಿ, ಒಂದು ಉತ್ಕ್ರಾಂತಿ ದೃಷ್ಟಿಯಿಂದ ಮಾಡತಕ್ಕಂತಹ ಧ್ಯಾನ, ಮತ್ತೊಂದು ಆತ್ಮೋದ್ಧಾರದ ದೃಷ್ಟಿಯಿಂದ ಭಗವಂತನನ್ನು ಮನಸ್ಸಿನಲ್ಲಿ ತುಂಬಿಸಿಕೊಳ್ಳುವ ಧ್ಯಾನ. ಶರೀರ ತ್ಯಾಗ ಮಾಡುವುದಕ್ಕೋಸ್ಕರವೇ ಮಾಡುವ ಧ್ಯಾನವನ್ನು ಉತ್ಕ್ರಾಂತಿ ವಿಧಿ ಅಂತ ಕರೀತಾರೆ. ಪ್ರತಿನಿತ್ಯ ನಡೆಸುವ ಧ್ಯಾನವನ್ನು ಸಾಮಾನ್ಯವಾಗಿ ಧಾರಣ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತಾರೆ. ಧ್ಯಾನ ಮಾಡುವುದು ಹೇಗೆ? ಮನಸ್ಸಿನಲ್ಲಿ ಭಗವಂತನನ್ನು ನಿಲ್ಲಿಸಿಕೊಳ್ಳುವುದೇ ಧ್ಯಾನ. ಮನಸ್ಸಿನಿಂದ ಭಗವಂತನನ್ನು ನೋಡುವುದಕ್ಕೆ ಧ್ಯಾನ ಅಂತ ಹೆಸರು. ಸಾಕ್ಷಾತ್ ಭಗವಂತನನ್ನು ನೋಡುವುದಕ್ಕೆ ಈ ಚರ್ಮ ಚಕ್ಷುಸ್ಸಿಗೆ ಸಾಧ್ಯ ಇಲ್ಲ. ಭಗವಂತನ ಒಂದು ಮೂರ್ತಿಯನ್ನು ಒಳಗಿಂದ ಕಡೆದು ನಮ್ಮ ಹೃದಯದಲ್ಲಿ ಆ ಭಗವನ್ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹೃದಯ ಸ್ಥಿತವಾದ ಭಗವನ್ಮೂರ್ತಿಯನ್ನು ಮನಸ್ಸಿನಿಂದ ನೋಡುವುದು. ಹೊರಗಿನಿಂದ ಭಗವಂತನ ಮೂರ್ತಿಯನ್ನು ನಿರ್ಮಾಣ ಮಾಡುವುದಕ್ಕೆ ಕಣ್ಣು, ಕಲ್ಲು, ಮಣ್ಣು ಮೊದಲಾದ ನಾನಾ ಪರಿಕರಗಳನ್ನು ಉಪಯೋಗಿಸ್ತೇವೆ. ಕಲ್ಲಿನಿಂದ ನಿರ್ಮಿಸಿದ ಶಿಲಾಮಯವಾದ ಮೂರ್ತಿಯನ್ನು ಅಥವಾ ಮಣ್ಣಿನಿಂದ ನಿರ್ಮಿಸಿದ ಮೃಣ್ಮಯವಾದ ಮೂರ್ತಿಯನ್ನು ಹೊರಗಿನಿಂದ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅಥವಾ ನಾನಾ ಬಣ್ಣಗಳಿಂದ ನಿರ್ಮಿಸಿದ ಒಂದು ಚಿತ್ತಾರ ಅಥವಾ ಭಗವಂತನ ಒಂದು ಚಿತ್ರವನ್ನು ನಾವು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಹೃದಯದಲ್ಲಿ ಭಗವಂತನ ಮೂರ್ತಿಯನ್ನು ಕೆತ್ತುವುದು, ಕಡೆಯುವುದು ಅಂದರೆ ಯಾವ ದ್ರವ್ಯದಿಂದ ಅಂದರೆ ಸಂಸ್ಕಾರವೆಂಬ ದ್ರವ್ಯದಿಂದ. ಭಗವಂತನ ಬಗ್ಗೆ ಶಾಸ್ತ್ರದಿಂದ ಅಧ್ಯಯನ ಮಾಡಿ ಅಥವಾ ಗುರು ಹಿರಿಯರಿಂದ ಅವನ ರೂಪ
ರೂಪಗಳ ಬಗ್ಗೆ ಕೇಳಿ ಕೇಳಿ ಅದೇ ರೂಪವನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಅದರಿಂದ ಒಂದು ಸಂಸ್ಕಾರ ನಿಷ್ಪನ್ನವಾಗ್ತದೆ. ಯಾವುದನ್ನು ಹೆಚ್ಚು ಹೆಚ್ಚು ಆಲೋಚನೆ ಮಾಡ್ತೇವೋ ಆ ವಿಷಯದ ಸಂಸ್ಕಾರ ಮನಸ್ಸಿನಲ್ಲಿ ಉಂಟಾಗ್ತದೆ. ಆ ಸಂಸ್ಕಾರವೇ ಈ ಉಪಾದಾನ ದ್ರವ್ಯ. ಸಂಸ್ಕಾರವೆಂಬ ದ್ರವ್ಯದಿಂದ ಒಂದು ಭಗವಂತನ ರೂಪವನ್ನು ನಾವು ಒಳಗೇ ನಿರ್ಮಿಸಿಕೊಳ್ಬೇಕು. ಹೃದಯದಲ್ಲಿ ನಿರ್ಮಾಣಗೊಂಡಂತಹ ಆ ಸಂಸ್ಕಾರಮಯವಾದ ಭಗವನ್ಮೂರ್ತಿಯನ್ನು ನಾವು ಕಾಣಬೇಕು. ಈಗ ಸಂಸ್ಕಾರಮಯವಾದ ಭಗವನ್ಮೂರ್ತಿಯ ದರ್ಶನವನ್ನು ಧ್ಯಾನ ಅಂತ ಕರೀತೇವೆ. ಆದರೆ ಆ ಧ್ಯಾನ ಸ್ವರೂಪ